ಈಗ ನಮ್ಮ ಜೊತೆ ತುಂಬ ಮುಖ್ಯವಾಗಿರುವಂಥ ವ್ಯಕ್ತಿ ಇದ್ದಾರೆ. ಇವ್ರ ಬಗ್ಗೆ ಮಾತಾಡೋಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ, ಅಷ್ಟೇ ಹೆಮ್ಮೆ ಆಗುತ್ತೆ. ಯಾಕೆ ಹೆಮ್ಮೆ ಆಗುತ್ತೆ ಅಂದರೆ ಅವರು ಲೈಫಲ್ಲಿ ಎಷ್ಟೊಂದು ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ರು ಕೂಡ ಹೆಣ್ಮಕ್ಳಿಗೆ ತುಂಬ ಮಾದರಿಯಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೋ ಹೆಣ್ಮಕ್ಳು ಅವ್ರ ಲೈಫನ್ನು ನೋಡಿದಾಗ ಅವ್ರ ಜೀವನನ ನೋಡಿದಾಗ ಇನ್ಸ್ಪೈರ್ ಆಗಿದ್ದಾರೆ. ಸೊ ಹಾಗಾಗಿ ಇವ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಅಷ್ಟೇ. ಇವ್ರ ಬಗ್ಗೆ ಅಂತಂದರೆ ಇವ್ರ ಲೈಫ್ ಬಗ್ಗೆ ಅಂತಲ್ಲ, ಇವ್ರು ಈಗ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದೇ ಅದಿಪತ್ರ ಅನ್ನೋ ಸಿನಿಮಾ. ಅದರಲ್ಲೂ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ ಆದರೆ ಅಷ್ಟೇ ಹೆಮ್ಮೆ ಕೂಡ. ಬನ್ನಿ ಅವರನ್ನು ಮಾತಾಡ್ಸೋಣ. ಜಾನ್ವಿ ಮ್ಯಾಮ್. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇಂಟ್ರೊಡಕ್ಷನ್ ಎಲ್ಲ ಹೇಳ್ದಂಗೆ ನಿಮ್ಮನ್ನು ನೋಡಿದಾಗ ಖುಷಿ ಆಗುತ್ತೆ. ಎಷ್ಟೋ ಹೆಣ್ಮಕ್ಳಿಗೆ ನೀವು ಇನ್ಸ್ಪೈರ್ ಆಗಿದ್ದೀರಾ. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮ ಇಂಟ್ರೊಡಕ್ಷನ್ಗೆ ನಿಮಗೆ ಥ್ಯಾಂಕ್ ಯು. ಬಟ್ ನಂಗೆ ಗೊತ್ತಿಲ್ಲ ನಾನು ಏನು ಇನ್ಸ್ಪಿರೇಷನ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದು ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಯಾಕಂದರೆ ಲೈಫಲ್ಲಿ ನಾನು ಹಿಂಗೆ ಆಗಬೇಕು ಆ ಥರದ್ದಿರಲಿಲ್ಲ. ನನ್ನ ಕೆಲಸ ಮಾಡಬೇಕು ಅಂತ ಆಸೆ. ಸೊ ಅದು ನನಗೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಅಷ್ಟು ಇನ್ಸ್ಪೈರ್ ಆಗಿದ್ದೀನಿ, ಅದು ತುಂಬ ದೊಡ್ಡದು ನನಗೆ. ಬಟ್ ಖುಷಿ ಆಗುತ್ತೆ. ನಿಮ್ಮ ಇಂಟ್ರೊಡಕ್ಷನ್ಗೆ ಥ್ಯಾಂಕ್ಸ್. ವೆಲ್ಕಮ್ ಮ್ಯಾಮ್. ನಿಮ್ಮ ನೋಡಿದಾಗ ಆ್ಯಕ್ಚುಲಿ ಒಂಥರ ಬೇಬಿ ಡಾಲ್ ಥರ ಅಷ್ಟೇ ಕ್ಯೂಟಾಗಿ ಸಖತ್ತಾಗಿ ಕಾಣಿಸಿದ್ರಿ. ಇದು ಮೊದಲೇ ಇದ್ದಿದ್ರೆ ಏನೋ ಬೇರೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇರ್ಬೋದಿತ್ತೇನೋ, ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ರಿ ಅಂತ. ಹೌದು, ನನಗೂ ಹಾಗೆ ಅನಿಸುತ್ತೆ. ಬಟ್ ಥ್ಯಾಂಕ್ ಯು ವೆರಿ ಮಚ್. ಏನಂದರೆ ರೆಡಿ ಆದಾಗೆಲ್ಲ ಚೆನ್ನಾಗಿ ಕಾಣಿಸ್ತೀನಿ, ಫೋಟೋಜೆನಿಕ್ ಇದ್ದೀನಿ, ಅದು ಗಾಡ್ ಗಿಫ್ಟ್ ಅಗೇನ್. ಹಾಗೆ ನನಗೂ ಅದೇ ಥರ ಫೀಲ್ ಆಗುತ್ತೆ. ಮುಂಚೆನೇ ನನಗೆ ಮನೆಯಲ್ಲೆಲ್ಲ ಬಿಟ್ಟು ಬಂದಿದ್ದಿದ್ರೆ ಬಹುಶಃ ಇವತ್ತು ಇನ್ನೂ ಏನಾದರೂ ಮಾಡ್ಬೋದಿತ್ತೇನೋ. ಆ 12-13 ವರ್ಷ ಅಲ್ಲಿ ಹಾಕೋದು ಇಲ್ಲೇ ಹಾಕಿದ್ದಿದ್ರೆ ಇನ್ನು ಜಾಸ್ತಿ ರಿಸಲ್ಟ್ ನನಗೆ ಸಿಕ್ತಿತ್ತೇನೋ ಅಂತ ನಂಗೆ ಅನಿಸುತ್ತೆ. ಬಟ್ ದೇವರು ಎಲ್ಲ ಮಾಡಿ ಕಳಿಸ್ಬಿಟ್ಟಿರ್ತಾನಲ್ವ ಏಜಲ್ಲಿ ಇದೇ ಆಗಬೇಕು ಅಂತ. ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದಾಗಲಿಲ್ಲ. ಇವಾಗ ಅದಾಗದೆ ಹೋಗ್ತಾ ಇದೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಡೆಸ್ಟಿನಿ ಯಾವ ಟೈಮಲ್ಲಿ ಏನಾಗಬೇಕು ಅಂತ ಬರೆದಿರುತ್ತೆ. ನಾನು 12 ಇಯರ್ಸ್ ನ್ಯೂಸ್ ಚಾನಲಲ್ಲಿದ್ದೆ. ಆವಾಗ ನಾನು ಬ್ಲೇಸರ್ ಹಾಕ್ಕೊಂಡು ಮೇಕಪ್ಪಲ್ಲೇ ಆಚೆ ಕಡೆ ಓಡಾಡಿದ್ರು ನನ್ನನ್ನು ಯಾರು ನೀವು ಜಾನ್ವಿ ಅವರು ಆ್ಯಂಕರ್ ಅಂತ ಯಾರೂ ಗುರ್ತಿಸ್ತಾ ಇರಲಿಲ್ಲ. ತುಂಬ ಕಡಿಮೆ, ತುಂಬ ಅಂದರೆ ತುಂಬಾ ಕಡಿಮೆ. ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ನೀವಾಗ ಸೀರಿಯಲ್ ಮಾಡ್ತೀರಲ್ವ ಈ ಥರ ಎಲ್ಲ ಅನ್ನೋರು. ಅವಾಗ ನಂಗೆ ತುಂಬ ಬೇಜಾರಾಗೋದು. ಅಷ್ಟು ನೈಟ್ ಶಿಫ್ಟ್ಸ್ ಮಾಡಿದ್ದೀನಿ, ಡಬಲ್ ಶಿಫ್ಟ್ ಮಾಡಿದ್ದೀನಿ. ಒಂದು ನ್ಯೂಸ್ ಅಂತಂದರೆ ಅಷ್ಟು ಪ್ರಿಪೇರ್ ಆಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಆದರೂ ಯಾಕೆ ಅಂದರೆ ನಮ್ಮನ್ನು ಮೀಟ್ ಆದವರು, ಯಾವುದೋ ಇಂಟರ್ವ್ಯೂಗೆ ಬಂದವರು ಅವರಿಗೆಲ್ಲ ಗೊತ್ತಿರ್ತಿದ್ದೆ, ಅಥವಾ ಒಂದು ಯಾವುದೋ ಬೇರೆ ಚಾನೆಲ್ ಅವ್ರಿಗೆ ಗೊತ್ತಿರ್ತಿದ್ದೆ. ಬಟ್ ಜನಸಾಮಾನ್ಯರು ಹಿಂಗೆ ಹೋದಾಗೆಲ್ಲ ಈಗ ನನ್ನ ಮಾತಾಡಿಸ್ತಾರಲ್ಲ ಹಂಗೆ ಮಾತಾಡಿಸ್ತಾ ಇರಲಿಲ್ಲ. ಆವಾಗ 12 ವರ್ಷ ನಾನು ಅಷ್ಟು ನೈಟ್ ಶಿಫ್ಟು, ಅಷ್ಟು ಪ್ರೋಗ್ರಾಮ್ಗಳು, ಜಗಳಾಡ್ಕೊಂಡು ನಾನು ಮಾಡ್ತೀನಿ ಅಂತ ಅಷ್ಟು ಮಾಡಿದ್ರೂ ಆಗಲಿಲ್ಲ. ಈಗ ನಾನು ಬಿಟ್ಟಾಯಿತು. ಈಗ ನೀವು ನ್ಯೂಸ್ ಅವರಲ್ವಾ, ಕೂಡ ಇವಾಗ ಕಂಡುಹಿಡಿತಾರೆ ನ್ಯೂಸ್ ಅವರು ಅಂತಾರೆ. ನಾನು ನ್ಯೂಸ್ ಓದೋವಾಗ ನ್ಯೂಸ್ ಅವರು ಅನ್ನಲಿಲ್ಲ, ಈಗೆಲ್ಲ ನ್ಯೂಸ್ ಅವ್ರು ಅಂತಾರಲ್ಲ ಅನಿಸುತ್ತೆ. ಬಟ್ ಅದು ಹಂಗೆ ಈ ಎಂಟರ್ಟೈನ್ಮೆಂಟಿಗಿರೋ ಶಕ್ತಿನೇ ಅದು. ಒಂದು ಅಲ್ಲೇನಾದರೂ ಹತ್ರ ಮನೆಯಲ್ಲಿ ಅಳ್ತಾರೆ, ಅಲ್ಲಿ ನಕ್ಕರೆ ಇಲ್ಲಿ ನಗ್ತಾರೆ. ಆ ಧಾರಾವಾಹಿಗಳಿಗಿರೋ ಪವರ್ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಅದೇ ನೋಡ್ತಾರೆ ಹೊರತು ನ್ಯೂಸ್ ಅಂದಾಗ ಅವರಿಗೆ ಅದು ಕೆಲವೊಂದು ಅರ್ಥ ಆಗಲ್ಲ. ಈ ಬಜೆಟ್ ಅಂತೆಲ್ಲ ಬಂದಾಗ ನೀವು ಹಳ್ಳಿ ಕಡೆ ಅದನ್ನೆಲ್ಲ ಅದು ತೋರಿಸಿದ್ರೆ ಏನೋ ಬರ್ತಾ ಇದೆ ಅಂತಾರೆ. ಬಟ್ ಇದು ಎಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ, ರಿಲೇಟ್ ಆಗುತ್ತೆ, ಎಮೋಷನ್ಸಲ್ಲಿ ಪ್ಲೇ ಆಗ್ತಾ ಇರೋದ್ರಿಂದ ಎಲ್ಲರೂ ನಾವು ಅದಕ್ಕೆ ಕನೆಕ್ಟ್ ಆಗ್ತೀವಿ. ಸೊ ಹಾಗಾಗಿ ಆ ರೀಚ್ ಜಾಸ್ತಿ. ಇವಾಗ ಅನಿಸುತ್ತೆ ಅಯ್ಯೋ ಆ 12 ಇಯರ್ಸ್ ನಾನು ಇಲ್ಲೇನಾದರೂ ಇದ್ದರೆ ಇನ್ನೂ ಜಾಸ್ತಿ ರೀಚ್ ಆಗ್ತಾ ಇದೆ. ಅದೇ ಮ್ಯಾಮ್ ಹೇಳ್ತಾರೆ, ನೀವೇ ಫಸ್ಟಿಗೆ ಹೇಳಿದಾಗ ಅದಕ್ಕೊಂದು ಟೈಮ್ ಬರಬೇಕು. ನ್ಯೂಸ್ ಚಾನಲಲ್ಲಿ ಅಷ್ಟು ವರ್ಷಗಳು ಕೆಲಸ ಮಾಡಿದ್ರು ಕೂಡ ಟು ಬಿ ಫ್ರ್ಯಾಂಕ್ ನಮಗೂ ಕೂಡ ಜಾನ್ವಿ ಮ್ಯಾಮ್ ಈ ಥರ ಒಂದು ನ್ಯೂಸ್ ಆ್ಯಂಕರ್ ನಮಗೂ ಗೊತ್ತಿರಲಿಲ್ಲ. ನೀವು ಯಾವಾಗ ನಮ್ಮಮ್ಮ ಸೂಪರ್ ಸ್ಟಾರ್ ಬಂದರೆ ಅಲ್ಲಿವರೆಗೂ ನ್ಯೂಸ್ ನೋಡಿದ್ರು ಕೂಡ ಅಷ್ಟೊಂದು ತಲೆಯಲ್ಲಿ ಇರ್ತಿರ್ಲಿಲ್ಲ ಆ್ಯಂಕರ್ಗಳು ಹೀಗೆ ಅಂತ. ಬಟ್ ಅಲ್ಲಿ ನೋಡಿದಾಗ ಇಷ್ಟು ಚೆನ್ನಾಗಿನೂ ಆ್ಯಂಕರ್ ಇದ್ದಾರೆ ಅಂತ ಅನಿಸಿದ್ದೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ. ಸೊ ನಿಮ್ಮನ್ನ ನ್ಯೂಸ್ ಚಾನಲ್ ಇಂದ ಆಚೆ ತರಕ್ಕೆ ಮೋಸ್ಟ್ಲಿ ನಿಮ್ಮ ಮಗನೇ ಬರ್ಬೇಕಾಯ್ತು. ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಒಂಥರ ಅದೃಷ್ಟ ಅವನು. ನನಗೆ ಎಷ್ಟು ನನಗೆ ಆಸೆ ಇತ್ತು, ಯಾರು ಬಿಡ್ತಾ ಇರಲಿಲ್ಲ. ಬಹುಶಃ ಅವನೇ ಬರಬೇಕಾಯ್ತು. ನೀವು ಹೇಳಿದಾಗೆ ನನ್ನಮ್ಮ ಸೂಪರ್ ಸ್ಟಾರ್ ಬರಲಿಲ್ಲ ಅಂದಿದ್ರೆ ಅವರು ಅಲ್ಲಿ ನನ್ನನ್ನು ನೋಡಿದ್ರು, ಅಲ್ಲಿ ನಾವು ಫೈನಲಿಸ್ಟ್ ಆಗಿದ್ವಿ, ಅಲ್ಲಿ ಜನ ನನ್ನ ಇಷ್ಟಪಡ್ತಾರೆ ಅನ್ನೋದು ಚಾನಲ್ ಅವ್ರಿಗೂ ಗೊತ್ತಾಯಿತು. ಸೊ ಅಲ್ಲಿಂದ ಒಂದಾದಮೇಲೆ ನನಗೆ ಪ್ರೋಗ್ರಾಮ್ ಸಿಗ್ತಾ ಹೋಯಿತು. ಸೊ ನಾನು ಮಾಡಬೇಕು ಅನ್ನೋ ಆಸೆನೂ ಆಯಿತು. ಸೊ ಚಾನಲ್ ಬಿಟ್ಟು ಬಂದೆ. ಅದಾದಮೇಲೆ ಈ ಸಿನಿಮಾ ಆಯಿತು. ಬಹುಶಃ ನೀವು ಹೇಳಿದಾಗೆ ನನ್ನ ಮಗನೇ ನನಗೆ ಲಕ್ಕಿ. ಅವನಿಗೆ ನಾನು ಅದು ಆ್ಯಕ್ಚುಲಿ ತಾಯಿ ಮಕ್ಕಳು ಪ್ರೋಗ್ರಾಮ್ ಅಂದಾಗ
ಅಯ್ಯೋ ನನಗೆ ಇಷ್ಟು ದಿವಸ ಎಲ್ಲ ಕರೆದ್ರು ಬಿಟ್ಟೆ, ಇದು ನನ್ನ ಮಗನ ಕರಿತಾ ಇರೋದು. ಎಲ್ರಿಗೂ ಆಸೆ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಟಿ ವಿನಲ್ಲಿ ಅವಕಾಶಗಳು ಸಿಕ್ಕಾಗ ಯಾವ ತಾಯಿ ತಾನೇ ಬಿಡಲ್ಲ. ನಮಗಾದರೂ ಆ ಒಂದು ರೀಚ್ ಇರಲಿಲ್ಲ ನಾವು ಚಿಕ್ಕವ್ರು ಇರುವಾಗ. ಸೊ ನಾನು ಇಲ್ಲಿದ್ದೀನಿ, ನನಗೆ ಪರಿಚಯ ಇದ್ದಾರೆ, ನನಗೆ ಕರೀತಾ ಇದ್ದಾರೆ ಅಂಥ ಟೈಮಲ್ಲಿ ನನ್ನ ಮಗ ಕಾಣಿಸ್ಕೊಳ್ಳೋದು ಅಂದಾಗ ನಾನು ಖುಷಿಪಟ್ಟು ಹೋಗಿದ್ದು. ಸೊ ನೀವು ಹೇಳಿದಾಗೆ ಅದು ಇಲ್ಲಿ ತನಕ ಕರ್ಕೊಂಡು ಹೋಗಿದ್ದೆ. ಎಲ್ಲ ಕ್ರೆಡಿಟು ನನ್ನ ಗ್ರಂಥಕ್ಕೆ ಕೊಡ್ತೀನಿ. ಮ್ಯಾಮ್, ಇವಾಗ ನೀವು ಎಲ್ಲ ಕ್ಷೇತ್ರದಲ್ಲೂ ಎಕ್ಸ್ಪೀರಿಯನ್ಸ್ನ ನೋಡಿದವರು, ಆ್ಯಸ್ ಅನ್ ಆ್ಯಂಕರ್, ನ್ಯೂಸ್ ಆ್ಯಂಕರ್ ಆಗಿರ್ಬೋದು, ರಿಯಾಲಿಟಿ ಶೋಸ್ಗಳಾಗಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೇ ನೀವು ಜಾಸ್ತಿ ಹೆಸರನ್ನ ಮಾಡಿದವರು. ಈಗ ಸಿನಿಮಾ ಒಂದು ಹೆಜ್ಜೆ ಸ್ವಲ್ಪ ಜಾಸ್ತಿ ಒಂದು ಹೆಜ್ಜೆ ಇಟ್ಟಿದ್ದೀರಾ ಅಂತ ಹೇಳ್ಬೋದು ಸಿನಿಮಾ ಕಡೆ. ಅದರಲ್ಲೂ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಈ ಸಿನಿಮಾದ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಓಕೆ, ಅಧಿಪತ್ರ ಸಿನಿಮಾದಲ್ಲಿ ನಾನು ಬೃಹತಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಇಲ್ಲಿ ನಾನು ಜರ್ನಲಿಸ್ಟೇ, ಅದಕ್ಕೋಸ್ಕರ ಅವ್ರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡಿದ್ದಾರೆ. ಬಟ್ ಏನಂದರೆ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬ ಇಲ್ಲ. ಇಲ್ಲಿ ಹೀರೋಯಿನ್ ಅನ್ನೋದಕ್ಕಿಂತ ಒಂದು ಚಿಕ್ಕ ಪಾತ್ರ ಅಂತ ಹೇಳ್ಬೋದು ನಂದನ್ನು. ನಂಗೆ ತುಂಬ ಸ್ಕ್ರೀನ್ ಸ್ಪೇಸ್ ಇಲ್ಲ, ಎಲ್ಲೋ ಕಾಣಿಸ್ಕೊತಿದ್ದೀನಿ ತುಂಬ ಅಂತ ಇಲ್ಲ, ಅಥವಾ ಏನೋ ಒಂದು ರೊಮ್ಯಾಂಟಿಕ್ ಸೀನ್ ಇದೆ ಹೀರೋ ಹೀರೋಯಿನ್ ಇಲ್ಲ. ಆ ಕಥೆಯಲ್ಲಿ ನಾನು ಜರ್ನಲಿಸ್ಟ್ ಆಗಿ, ನಾನೊಬ್ಬ ತನಿಖಾ ಪತ್ರಕರ್ತೆಯಾಗಿ ಏನು ನಾನು ರೋಲ್ ಪ್ಲೇ ಮಾಡ್ತಾ ಇರ್ತೀನಿ ಅಷ್ಟೇ ಇದೆ. ಸೊ ನನಗೆ ಹಾಗಾಗಿ ಅಂದರೆ ಇಲ್ಲಿ ಡಾನ್ಸ್ ಇತ್ತು ಏನೂ ಇಲ್ಲ ಆ್ಯಕ್ಚುಲಿ ಬರೀ ಒಂದಷ್ಟು ಸೀನ್ಗಳಲ್ಲಿ ನಾನು ಕಾಣಿಸ್ಕೋತೀನಿ. ಬಟ್ ಅದು ನಾಯಕಿನೇ, ಈಗ ಒಂದು ಸೀನ್ ಆಗಲಿ 2 ಸೀನ್ ಆಗಲಿ ನಾಯಕಿನೇ. ನನ್ನ ರಿಯಲ್ ಲೈಫಲ್ಲಿ ನಾನು ಏನು ಜರ್ನಲಿಸ್ಟ್ ಆಗಿದ್ದೆ, ಇದು 1983 ಅಲ್ಲಿ ನಡೆದಂಥ ಒಂದು ಕಥೆ. ಅದನ್ನು ಇವರು ತೆರೆ ಮೇಲೆ ತಂದಿರೋದು. ಸೊ ಜರ್ನಲಿಸ್ಟ್ ರೋಲು, ಬಟ್ ಒಳ್ಳೆ ಟೀಮ್ ಜೊತೆಗೆ ಲಾಂಚ್ ಆಗ್ತಾ ಇರೋ ಖುಷಿ ಅಂತೂ ನನಗಂತೂ ತುಂಬ ಇದೆ. ಚಯನ್ ಶೆಟ್ಟಿ ಅವರು ಒಳ್ಳೆ ನಿರ್ದೇಶಕರು, ಅವರು ತುಂಬ ಚೆನ್ನಾಗಿ ಪ್ಲ್ಯಾಂಡ್ ಆಗಿ ಸಿನಿಮಾನ ತೆಗ್ದಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಬಂದಿದೆ. ಇನ್ನು ರೂಪೇಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅವರು ತುಳುನಲ್ಲಿ ಸ್ಟಾರು, ಈಗ ಡೈರೆಕ್ಟರ್ ಕೂಡ ಹೌದು. ಸೊ ಇಂಥ ಅಂದರೆ ಅವರೆಲ್ಲ ಸಿನಿಮಾಗೆ ಹೊಸಬ್ರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ಡ್. ಸೊ ಅವ್ರ ಜೊತೆಗೆಲ್ಲ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಆ್ಯಕ್ಚುಲಿ. ಮ್ಯಾಮ್, ಇವಾಗ ಹೆಂಗಾಗಿದೆ ಅಂದರೆ ಇನ್ಸ್ಟಾ ಓಪನ್ ಮಾಡಿದ್ರು, ಯೂಟ್ಯೂಬ್ ಓಪನ್ ಮಾಡಿದ್ರು ಕೂಡ ಎಲ್ಲಿ ನೋಡಿದ್ರು ಜಾನ್ವಿ. ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಇವರು? ಇಲ್ಲಿ ನೋಡಿದ್ರು ಇವಾಗ ತಾನೆ, ಇಲ್ಲಿ ನೋಡಿದ್ರು ಈ ಥರ ಎಲ್ಲ ಕಡೆ ಅಷ್ಟು ಬ್ಯುಸಿ ಆಗಿದ್ದೀರಾ ನೀವು. ಹೇಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾನು ನ್ಯೂಸ್ ಚಾನಲಲ್ಲಿ ಹೇಳಿದ್ನಲ್ಲ, 12 ವರ್ಷ ನೈಟ್ ಶಿಫ್ಟು, ಹೋಗುವ ಮನೇಲಿ ಕೆಲಸ ಮಾಡು, ಹೋಗು ಅದು ತುಂಬ ಮೊನಾಟನಸ್ ಆಗಿಬಿಟ್ಟಿತ್ತು ನನಗೆ. ಅದೇ ಸ್ವಲ್ಪ ಹೆಕ್ಟಿಕ್ಕು. ಇಲ್ಲಿ ಹಂಗಿಲ್ಲ. ಇಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮಾಡೋದಕ್ಕೂ ನನಗೆ ಅವಕಾಶ ಆಗ್ತಾ ಇದೆ. ಹಂಗೆ ನೋಡಿದ್ರೆ ನಾನು ಫ್ಯಾಮಿಲಿಗೂ ಜಾಸ್ತಿ ಟೈಮ್ ಕೊಡ್ತೀನಿ. ಅಸ್ಸಾಮಿಗೆ ಹೋಗಿದ್ದೆ ಮಗನ ಕರ್ಕೊಂಡು, ಶಿರಡಿಗೆ ಹೋಗಿದ್ವಿ, ಮ್ಯಾಂಗ್ಳೂರಿಗೆ ಹೋಗ್ತಾ ಇರ್ತೀವಿ, ಮೈಸೂರಿಗೆ ಹೋಗ್ತಾ ಇರ್ತೀವಿ, ಸಕಲೇಶ್ಪುರಕ್ಕೆ ಹೋಗ್ತಾ ಇರ್ತೀವಿ. ಹಂಗೆ ನೋಡಿದ್ರೆ ನಂಗೆ ಫ್ಯಾಮಿಲಿ ಟೈಮ್ ಕೊಡೋಕ್ಕೂ ತುಂಬ ಇದೆ. ಬಟ್ ಅದರ ಆಚೆಗೆ ನಾನು ಯೂಟ್ಯೂಬಲ್ಲಿ ಇಂಟರ್ವ್ಯೂಸ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಸವಿರುಚಿ ಹೋಸ್ಟ್ ಮಾಡ್ತಾ ಇರ್ತೀನಿ, ಚಂದನದಲ್ಲಿ ಸಿನಿ ಕ್ವಿಜ್ ಮಾಡ್ತೀನಿ, ಸ್ಟೇಜ್ ಆ್ಯಂಕರಿಂಗ್ ಮಾಡ್ತೀನಿ. ರೀಸೆಂಟಾಗಿ ಬಹರೇನ್ಗೆ ಹೋಗಿದ್ದೆ. ಅದು ಬಿಟ್ಟರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಆ್ಯಡ್ ಶೂಟ್ಸ್ ಮಾಡ್ತಿರ್ತೀನಿ, ಈ ಕಡೆ ಸಿನಿಮಾ. ಮತ್ತು ಹಾಗೆ ಅದು ನನಗೆ ಈ ಚಾನಲ್ ಬಿಟ್ಟಿದ್ದರಿಂದ ನಾನು ಮುಕ್ತವಾಗಿ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ, ಎಲ್ಲ ಅವಕಾಶಗಳನ್ನ ತಗೊಳ್ಳೋದಕ್ಕೆ ಇದಾಗ್ತಾ ಇದೆ. ಬಟ್ ನಾನು ಅದನ್ನು ತುಂಬ ಸಂತೋಷದಿಂದ ಮಾಡ್ತೀನಿ. ಕೆಲಸ ಅಂದ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ. ನನಗೆ ಈ ಥರ ಕಾಣಿಸ್ಕೊಳ್ಬೇಕು, ಫೇಮಸ್ ಆಗಬೇಕು, ಜನ ನನ್ನ ಗುರುತಿಸ್ಬೇಕು, ಜನ ನನ್ನ ಇಷ್ಟಪಡಬೇಕು, ಇನ್ನೂ ಜಾಸ್ತಿ ಜನ ನನ್ನ ಮುತ್ತಾಕೋಬೇಕು, ಅದೊಂದು ನನ್ನ ಕನಸು ಆಯಿತಾ. ಸೊ ಹಾಗಾಗಿ ಅದನ್ನು ನಾವು ನನಸು ಮಾಡ್ಕೊಳ್ಬೇಕು ಅಂದರೆ ಕೆಲಸ ಮಾಡಬೇಕಲ್ಲ, ಜನಕ್ಕೆ ಇಷ್ಟ ಆಗೋ ಥರ ನಾವು ಪ್ರೋಗ್ರಾಮ್ಗಳನ್ನ ಕೊಡಬೇಕು. ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನನಗದು ಹೆಕ್ಟಿಕ್ ಅಂತೂ ಅನ್ಸೋದಿಲ್ಲ. ಎಲ್ಲರೂ ಹೇಳ್ತಾರೆ, ನೀನು ಐ ಡೋಂಟ್ ನೋ ಹೌ ಯು ಮ್ಯಾನೇಜಿಂಗ್ ಆಲ್ ದಿಸ್ ಅಂತ ಹೇಳ್ತಿರ್ತಾರೆ. ಸೊ ನಾನು ಅದು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನನಗಂತೂ ಹೆಕ್ಟಿಕ್ ಅನಿಸಲ್ಲ. ಮುಂಚೆಗಿಂತ ನನ್ನ ಫ್ಯಾಮಿಲಿ ಟೈಮ್ ತುಂಬಾ ಕೊಡ್ತಿದ್ದೀನಿ ಇವಾಗ. ಮ್ಯಾಮ್, ಇವಾಗ ಎಲ್ಲೋ ನ್ಯೂಸ್ ಆ್ಯಂಕರ್ ಆದಾಗ ಇವಾಗ ನಮ್ಮದೇ ಅಂದರೆ ಇವಾಗ ನಮ್ಮ ಥರ ಕೆಲಸ ಮಾಡೋರಾಗಿರ್ಬೋದು, ಈ ಥರ ಇದ್ದಾಗ ಒಂದು ಮಂತ್ಲಿ ಕಮಿಟ್ಮೆಂಟು ಅಂತ ಇರುತ್ತೆ. ಅವ್ರಿಗೂ ಎಷ್ಟೋ ಆಸೆಗಳಿರುತ್ತೆ. ಅದನ್ನು ಬಿಟ್ಟು ನಾವು ಏನಾದರೂ ಮಾಡಬೇಕು, ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಆಸೆ ಇರುತ್ತೆ. ಬಟ್ ಅದೇ ಸೇಮ್ ಟೈಮ್ ಅವ್ರಿಗೂ ಕಮಿಟ್ಮೆಂಟ್ ಇರೋದ್ರಿಂದ ಎಲ್ಲೋ ಹಿಂಜರಿತಾ ಇರ್ತಾರೆ. ಅದೇ ಸಿಚುವೇಶನ್ನ ನಿಮ್ಮನ್ನ ನೋಡಿದ್ರೆ ಆ್ಯಕ್ಚುಲಿ ನೀವು ಅದರಿಂದ ಒಂದು ಸ್ಟೆಪ್ ಮುಂದೆ ಬಂದುಬಿಟ್ಟು ಕಮಿಟ್ಮೆಂಟು ಇದ್ರೂ ಇರಲಿ, ನನ್ನನ್ನು ನಾನು ಏನು ಫೋಕಸ್ ಮಾಡಬೇಕು, ನಾನು ಆ ಕೆಲಸನ ಮಾಡ್ತೀನಿ ಅನ್ನೋದ್ರಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅಂತಲೇ ಹೇಳ್ಬೋದು. ಅಂಥವ್ರಿಗೆ ಹಿಂಜರಿತಾ ಇರ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಜ, ನನಗೂ ಇತ್ತು ಅದು ಏನೋ ಒಂದು ಆ ಕಂಫರ್ಟ್ ಝೋನು. ಮಂತ್ಲಿ ಸ್ಯಾಲ್ರಿ ಬರ್ತಾ ಇದೆ, ಇಷ್ಟು EMI ಮಾಡ್ಕೊಂಡಿದ್ದೀನಿ, ಬಿಟ್ಟ ಮೇಲೆ ಇದೊಂದು 3 months ಇರುತ್ತೆ ಆ್ಯಂಕರಿಂಗು, ರಿಯಾಲಿಟಿ ಶೋ, ಆಮೇಲೇನು ಅಂತ. ಬಟ್ ಬಿಟ್ಟ ಮೇಲೆ ನನಗೆ ಗೊತ್ತಾಗಿದ್ದು ಅವಕಾಶಗಳು ಸಾಗರದಷ್ಟಿದೆ. ನಾನು ಅಂದ್ಕೊಂಡೇ ಇರಲಿ, ನಾನು ಗಿಲಿ ಆದಮೇಲೆ ಮತ್ತೆ ವಾಪಸ್ ನ್ಯೂಸ್ ಚಾನಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೆ ನ್ಯೂಸ್ ಫಸ್ಟು. ಬಟ್ ಅದಾದಮೇಲೆ ನಂಗೆ TV ವಿಕ್ರಮ ಸಿಕ್ತು.
ಸೊ ಟಿ ವಿ ವಿಕ್ರಮ ಸಿಕ್ಕಿದಾಗ ಅಲ್ಲಿ ನಾನು ಹೋಗ್ತಿದ್ದಿದ್ದೆ 1 ಅವರ್ ಪಾಪ. ಅಷ್ಟೇ ಸ್ಯಾಲ್ರಿ ನನಗೆ ಚಾನಲ್ ಇದ್ದಾಗಲೂ ಬರ್ತಾಯಿತ್ತು, ಇಲ್ಲಿ 1 ಅವರಿಗೆ ಬರ್ತಾಯಿದೆ. ಉಳಿದಿದ್ದೆಲ್ಲ ಬೋನಸ್ ಅಲ್ಲ, ಗಿಲಿದು ನಾನು ಪಾಪ ಚಾನಲ್ ಬಿಡ್ತೀನಿ ಅಂತ ಜಾಸ್ತಿ ಪೇಮೆಂಟ್ ಮಾತಾಡಿದ್ದೆ, ಅಲ್ಲಿ ಬರ್ತಾಯಿತ್ತು. ಇನ್ನೇನು ಸ್ಟೇಜ್ ಆ್ಯಂಕರಿಂಗ್ ಎಲ್ಲ ಕೆಲವು ಸಲ ಸ್ಟೇಜ್ ಆ್ಯಂಕರಿಂಗ್ ಮಂತ್ಲಿ ಸ್ಯಾಲ್ರಿದು ಒಂದೇ ಸಲ ಬಂದಿದ್ದು ಇದೆ. ಬಟ್ ನಾನು ಫ್ಲೆಕ್ಸಿಬಲ್ ಇದ್ದೀನಿ, ಗೌರ್ಮೆಂಟ್ ಪ್ರೋಗ್ರಾಮ್ಸಲ್ಲೆಲ್ಲ ಸ್ವಲ್ಪ ಕಡಿಮೆ ಕೊಡ್ತಾರೆ, ಬಟ್ ಇನ್ನು ಕೆಲವು ಕಡೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಇನ್ನು ಕೆಲವು ತುಂಬ ಜಾಸ್ತಿ ಕೊಡ್ತಾರೆ, ಆ ಥರದ್ದಿದೆ. ಮತ್ತು ನಾನು ಫ್ಲೆಕ್ಸಿಬಲ್ ಇದ್ದೀನಿ, ಇಷ್ಟು ಬಂದ್ರೂ ನನಗೆ ಇದಕ್ಕಾಗುತ್ತಲ್ವ ಅಂತ ನಾನು ಹೋಗ್ತೀನಿ, ತುಂಬ ನಾನೇನು ಕೂರಲ್ಲ, ಯಾಕಂದರೆ ನನಗೆ ಕಮಿಟ್ಮೆಂಟ್ಸು ಅಷ್ಟೇ ಇರೋದ್ರಿಂದ. ಸೊ ಹಾಗಾಗಿ ಬಿಟ್ಟ ಮೇಲೆ ಗೊತ್ತಾಗಿದ್ದು ಇದು ಸಾಗರ, ಇನ್ನೂ ಹುಡುಕೊಂಡು ಕೆಲಸಗಳನ್ನ ಮಾಡ್ಬೋದು, ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು, ಅಥವಾ ಈ ಸ್ಟಾಕು ಅದ್ರ ಬಗ್ಗೆ ನಮ್ಗೆ ಜ್ಞಾನ ಇದ್ದರೆ ಅದೊಂದಷ್ಟು ಬರ್ತಿರುತ್ತೆ. ಒಂದು ನಾವು ಸೇವ್ ಮಾಡಿದ ದುಡ್ಡು ಅಲ್ಲಿ ಹಾಕಿಟ್ಬಿಟ್ರೆ, ಅಂದರೆ ಯಾವ್ಯಾವುದಕ್ಕೂ ಹಾಕಬಾರ್ದು, ಅದು ಬರ್ತಿರುತ್ತೆ. ಅವಾಗ ಹಾಗೆ ನಮಗೆ ತುಂಬ ನಾವು ನಾಲೆಡ್ಜನ್ನ ಬೆಳೆಸ್ಕೊಂಡಾಗ ಬದುಕೋದಕ್ಕೆ ತುಂಬ ಅವಕಾಶಗಳಿದೆ, ದಾರಿಗಳಿದೆ. ಬಟ್ ಅದನ್ನು ನಾವು ಆ ರೂಟ್ ಮ್ಯಾಪ್ ಹಾಕೋಬೇಕಷ್ಟೇ, ಭಯದಲ್ಲಿ ಕೂತ್ಬಿಟ್ರೆ ಅಲ್ಲೇ ಇದ್ಬಿಡ್ತೀವಿ ಅಂತ ನನಗೆ ಅನಿಸಿದ್ದು. ಹಾಗಾಗಿ ನಾನು ಬಿಟ್ಟ ಮೇಲೆ ಇದೆಯಾ ಹಿಂಗಿದೆಯಾ ಚಂದನ ಕರೆದ್ರು, ಇನ್ನೂ ಯಾವ್ಯಾವುದು ಪಾಪ ಕರಿತಾನೇ ಇರ್ತಾರೆ, ಬಟ್ ರೆಗ್ಯುಲರಾಗಿ ಬರೋದು ನಾನು ಬರಲ್ಲ ಅಂತ ಹೇಳ್ತೀನಿ. ಕೆಲವೊಂದೆಲ್ಲ ನಮ್ಮ ಚಾನಲ್ಗೆ ಬಂದು ಇಂಟರ್ವ್ಯೂ ಮಾಡಿಕೊಡಿ ಅಷ್ಟು ಅಂತೆಲ್ಲ ಹೇಳ್ತಿರ್ತಾರೆ, ಬಟ್ ನನ್ನದೇ ಯೂಟ್ಯೂಬ್ ಇರೋದ್ರಿಂದ ಹೋಗ್ಲಾ ಬೇಡವಾ ಹಾಗೆ. ಸೊ ಹಾಗೆ ನೀವು ಮಾಡ್ತಿರೋ ಕೆಲಸ ಅಂತ ಗೊತ್ತಾದರೆ ಆ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಬಟ್ ನಾವು ಹಾರ್ಡ್ ವರ್ಕ್ ಮಾಡಬೇಕು, ಅದನ್ನು ಬಿಡಬಾರ್ದು. ಸೊ ಪಾಪ ಈಗ ಒಬ್ಬೊಬ್ರದ್ದು ಒಬ್ಬೊಬ್ರದ್ದೇ ವೀಕ್ನೆಸ್ಸು ಸ್ಟ್ರೆಂತು ಬೇರೆ ಬೇರೆ ಇರುತ್ತೆ. ಇದು ನನ್ನ ವೀಕ್ನೆಸ್ ಸ್ಟ್ರೆಂತ್ ನನಗೆ ಗೊತ್ತಿರುತ್ತೆ, ನಾನು ಇದ್ಬಿಟ್ರೆ ನಾನು ಏನು ಮಾಡಬಲ್ಲೆ ನನಗೆ ಗೊತ್ತಿರುತ್ತೆ, ನನಗೆ ಏನು ಅವಕಾಶಗಳು ಸಿಗ್ಬೋದು ನನ್ನ ಒಂದು ಕೇಪಬಿಲಿಟಿ ನನಗೆ ಗೊತ್ತಿರುತ್ತೆ. ಸೊ ಅದನ್ನು ಅವರೇ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಾನು ಇಲ್ಲಿ ಕೆಲಸ ಮಾಡ್ತೇನೆ, ಇದು ಬಿಟ್ಟರೆ ನಾನು ಇನ್ನೊಂದು ಮಾಡ್ಬೋದು. ಸೊ ರೀಲ್ಸಲ್ಲಿ ನನಗೆ ಫಾಲೋವರ್ಸ್ ಇದ್ದಾರೆ, ಅಲ್ಲಿಂದ ಒಂದಷ್ಟು ಬರ್ತೆ ನನಗೆ, ಅಂದರೆ ಯಾವುದ್ಯಾವುದೋ ನೀವು ಆ್ಯಡ್ ಮಾಡಿಕೊಡಿ ಅಂತೆಲ್ಲ. ಸೊ ಅದರಿಂದ ನಾನು ಇಷ್ಟ ಅರ್ನ್ ಮಾಡ್ಬೋದು, ಅಥವಾ ನನಗೆ ಹಿಂಗೆ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ನಾನು ಏನು ಮಾಡಬೇಕು, ಅಥವಾ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಿದ್ರೆ ನಾನು ಅದು ಮಾಡ್ಬೋದಾ. ಏನೇ ತೊಗೊಳ್ಳಿ, ಈಗ ರೇಖಾ ಅವರೇ ತೊಗೊಳ್ಳಿಪ್ಪ, ಅಡುಗೆ ಚಾನಲಿಂದ ಅವ್ರಿಗೆ ಎಷ್ಟು ಬರುತ್ತೆ ಮಂತ್ಲಿ. ಸೊ ಯಾವುದೂ ಮ್ಯಾಟ್ರ್ ಆಗೋಲ್ಲ, ಅವ್ರ ಕೆಪಾಸಿಟಿ ಏನಂದರೆ ಅವ್ರದ್ದು ಅಡುಗೆ ಮಾಡೋದು ಅಲ್ವಾ, ಅದರಿಂದ ನೋಡಿ ಅವ್ರು ಅರ್ನ್ ಮಾಡ್ತಾಯಿದ್ದಾರೆ. ಈ ಯೂಟ್ಯೂಬ್ಗಳಿದೆ, ಯೂಟ್ಯೂಬಲ್ಲಿ ನೀವು ಅಡುಗೆದಾದರೂ ಮಾಡ್ಬೋದು, ಅಥವಾ ನಿಮ್ದು ಇನ್ನೇನೋ ಹೊಸ ಕಲೆಗಳಿರುತ್ತೆ, ಪೇಂಟಿಂಗು, ಅದು ಜನಕ್ಕೆ ಇಷ್ಟ ಆಗೋದು ಏನಾದ್ರು ಮಾಡಿಬಿಟ್ರೆ ಕ್ಲಿಕ್ ಆಗಿಬಿಟ್ರೆ ಅದು. ಸೊ ಹಾಗಾಗಿ ನಮ್ಮ ಸ್ಟ್ರೆಂತ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ, ನಾವು ಹೆದರ್ಕೊಂಡು ಕೂತ್ರೆ ಅಲ್ಲೇ ಇರ್ತೀವಿ. ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ಕಂಡುಕೊಳ್ಳಿ, ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡಿ. ಸಾಗರದಷ್ಟು ಅವಕಾಶಗಳಿದೆ, ನಾಲೆಡ್ಜನ್ನ ಬೆಳೆಸ್ಕೊಳ್ಳಿ. ಈಗ ಸದ್ಯ ಟ್ರೆಂಡ್ ಏನಿದೆ, ಹೊಸದಾಗಿ ಏನು ಬಂದಿದೆ, ಸೊ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದ್ದರೆ ಎಷ್ಟೊಂದು ಪ್ರಯೋಜನ ನಿಮ್ಗಾಗುತ್ತೆ. ಕೆಲವು ಬಂದಿರೋದೇ ನಮಗೆ ಗೊತ್ತಿರಲ್ಲ, ಸೊ ನೀವು ಅಪ್ಡೇಟ್ ಆಗಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ನಾವು ಅರ್ನ್ ಮಾಡ್ಬೋದು. ಒಂದು ಯೂಟ್ಯೂಬು ಎಷ್ಟು ಜನ ಇವಾಗ ಅದಕ್ಕೆ ಯಾಕೆ ಆ ಕಡೆ ಹೋಗ್ತಿದ್ದಾರೆ ಅಂದರೆ, ಅದನ್ನು ರೆಗ್ಯುಲರಾಗಿ ಮಾಡ್ಕೊಂಡು ಬಂದರೆ ಅದರಿಂದನೂ ಲಾಭ ಇದೆ. ಸ್ಟಾರ್ಟಿಂಗ್ ಈಗ ಮೊಬೈಲಲ್ಲೇ ಮಾಡಿ ಹಾಕ್ತಾ ಇದ್ದಾರಪ್ಪ, ಅವ್ರಿಗೇನು ಕ್ಯಾಮ್ರಾ ಬೇಕು ಅಂತ ಏನಿಲ್ಲ, ಕ್ವಾಲಿಟಿ ಕೊಡಬೇಕು, ಮೊಬೈಲಲ್ಲೇ ಮಾಡ್ತಾರೆ, ಅವರೇ ಎಡಿಟಿಂಗ್ ಕಲ್ತ್ಕೊಂಡ್ಬಿಡ್ತಾರೆ. ಎಡಿಟಿಂಗ್ ಕಲ್ತ್ಕೊಳ್ಳಿ, ಮೊಬೈಲ್ ಇದು ಮಾಡ್ಕೊಳ್ಳಿ, ಟೈಮ್ ಪಾಸಿಗೆ ಮಾಡೋದೇ ಎಷ್ಟು ಅರ್ನಿಂಗ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಯಾರೂ ಹಿಂಜರ್ತಾ ಬೇಡ, ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ಕಂಡಿಡ್ಕೊಳ್ಳಿ, ಅದ್ರ ಮೇಲೆ ನೀವು ಕೆಲಸ ಮಾಡಿ. ಮ್ಯಾಮ್, ಹಿಂದೆ ನೀವು ನ್ಯೂಸ್ ಚಾನಲ್ ಹೇಳಿದ್ರಿ ಸಿನಿಮಾ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು, ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಅನ್ನೋದ್ರಿಂದ ಹಿಂಜರಿತಾ ಇದ್ರಿ ಅಂತ. ಸೊ ಇವಾಗ ಹೆಂಗೆ, ಅದೇ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇದೆಯಾ, ಹೇಗೆ? ಸಪೋರ್ಟ್ ಇದೆ. ಅಮ್ಮ ಎಲ್ಲ ಅಯ್ಯೋ ಬೇಡ ಅಂತ, ಅಮ್ಮ ಸ್ವಲ್ಪ ಓಕೆ ಫ್ಲೆಕ್ಸಿಬಲ್ಲು, ಅಣ್ಣಂಗೆಲ್ಲ ಇಷ್ಟ ಇರಲಿಲ್ಲ. ಬಟ್ ಅಣ್ಣಂಗೆ ಅವ್ನು ಖುಷಿ, ಅವನಿಗೇನಂದರೆ ಓಕೆ ನಾನು ಯಾವುದೇ ಪಾತ್ರ ಆಯ್ಕೆ ಮಾಡಿಕೊಂಡ್ರು ಅದು ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ ಅಂತ ಅವನಿಗೆ ಗೊತ್ತು. ಸೊ ಹಾಗಾಗಿ ಈಗ ಅವನ ಸಪೋರ್ಟ್ ಇದೆ. ನನಗೆ ರೀಸೆಂಟಾಗಿ ಮಾತಾಡ್ತಾ ಈ ಟ್ರೇಲರ್ ನೋಡಿದೆ, ತುಂಬ ಚೆನ್ನಾಗಿದೆ, ಮೂವಿ ಬಿಡ್ತೀವಿ ಅವಾಗ ನೋಡ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈಗ ನನಗೆ ಅದು ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಪಾಪ ಅರ್ಥ ಆಗಿದೆ. ಎಲ್ಲರೂ ಅಷ್ಟೇ, ಅದನ್ನು ಯಾರನ್ನೂ ನಾವು ಬ್ಲೇಮ್ ಮಾಡಬಾರ್ದು. ನಾವು ಹುಟ್ಟು ಬೆಳೆದಿದ್ದು ಊರು, ಆ ಪರಿಸರ, ಆ ಜನ, ಸಮಾಜ ಅಂತ ಬಂದಾಗ ಆ ಒಂದು ಟ್ರೆಡಿಷ್ನಲ್ ಮೈಂಡ್ಸೆಟ್ ಇದ್ದಾಗ ಹಾಗಿದ್ರು. ಈಗಲೂ ಅದು ಅಂದರೆ ಹಾಗೆ ಇದೆ ಟ್ರೆಡಿಷ್ನಲ್. ಬಟ್ ಇದು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇದ್ರ ಮೇಲಿದ್ದಂಥ ಅಭಿಪ್ರಾಯ ಬದಲಾಗಿದೆ, ಅಥವಾ ನಾನು ಹ್ಯಾಂಡಲ್ ಮಾಡ್ತಾ ಇರೋ ರೀತಿಯಿಂದ ಅವ್ರು ತನ್ನ ಅಭಿಪ್ರಾಯನ ಬದಲಾಯಿಸ್ಕೊಂಡಿದ್ದಾರೆ. ಅವ್ರಿಗೊಂದು ಭಯ ಆಯಿತು, ಊರಿಂದ ಬಂದಿರೋಳು ಏನೋ ಅಂತ. ಬಟ್ ಇವಾಗ ನಾನು ಮೆಚೋರ್ಡ್ ಇನಫು, ನಾನು ಏನು ಮಾಡಬೇಕು ಅಂತ ಗೊತ್ತಿದೆ, ಡಿಸಿಷನ್ ಏನು ತೊಗೋಬೇಕು ಅಂತ ಗೊತ್ತಿದೆ. ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಜನಕ್ಕೆ ಇಷ್ಟ ಆಗ್ತಾ ಇದೆ. ಅವಳು ತಕ್ಕ ಮಟ್ಟಿಗೆ ಒಂದು ಸಣ್ಣ ಮಟ್ಟಿಗೆ ನಾನು ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಅವ್ರು ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ. ಮಾಡಿದ್ರೆ ಕರೆಕ್ಟಾಗಿ ಮಾಡ್ತಾಳೆ, ನಮಗೇನು ತಲೆ ಬಿಸಿ ಕೊಡಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ಅವ್ರು ಇವಾಗ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮ್ಯಾಮ್, ಆ್ಯಕ್ಚುಲಿ ಕ್ಯೂಟಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನೀವು ಒಂದರಲ್ಲಿ ಹೇಳಿದ್ರಿ, ನನಗೆ ನನ್ನ ಮಗ ಯಾವುದಾದ್ರೂ ಫಂಕ್ಷನ್ಗೆ ಇವೆಂಟ್ಗಳಿಗೆ ಹೋಗೋದಾದ್ರೆ ಅಮ್ಮ ನೀನು ಈ ಡ್ರೆಸ್ ಹಾಕೋ, ಅಮ್ಮ ಈ ಡ್ರೆಸ್ ಹಾಕೋ ಅಂತ ಸೆಲೆಕ್ಟ್ ಮಾಡ್ತಾರೆ. ನನಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಇವಾಗಲೂ ಹೇಗೆ ನಿಮ್ಮ ಮಗ ಸಿನಿಮಾ ಎಲ್ಲ ರಿಲೀಸ್ ಆಗ್ತಿದೆ, ಇಷ್ಟೊಂದೆಲ್ಲ ನಿಮ್ಮ ಬೆಳವಣಿಗೆ ನೋಡಿ ನಿಮ್ಮ ಮಗ ಏನು ಹೇಳ್ತಾರೆ? ನನ್ನ ಮಗನಿಗೆ ಖುಷಿನೇ ಇದೆ, ಬಟ್ ಸ್ಟಿಲ್ ಅವನು ಇದನ್ನೆಲ್ಲ ಏನೋ ತುಂಬ ಇದು ಅಂದ್ಕೊಳಲ್ಲ. ಎಲ್ಲಿದೆಯಾ ನಾಳೆನಾ ಇಂಟರ್ವ್ಯೂನಾ, ಸರಿ ಆಯಿತು. ರೀಲ್ಸ್ ಎಲ್ಲ ತೋರಿಸೋರಿ, ಇದು ಟ್ರೈಲರ್ ತೋರಿಸಿದಾಗ
ಏಯ್ ಚೆನ್ನಾಗಿದೆ, ಸಖತ್ತಾಗಿದೆ ಮೇಕಿಂಗು ಅಂತಾನೆ. ಏನಾದ್ರು ಈ ಡ್ರೆಸ್ ಹಾಕೊಂಬೇಡ, ಆ ಡ್ರೆಸ್ ಹಾಕೊಂಬೇಡ. ಸ್ಕೂಲ್ಗೆ ಇದ್ದಾಗ ಏನಾದ್ರು ನಾನು ಮಾಡ್ರನ್ ಹಾಕೊಂಡ್ರೆ ಅವ್ನಿಗೆ ಇಷ್ಟ ಆಗಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಬಾ, ಇದು ಬೇಡ ಬೇರೆದು ಹಾಕೊಂಬಾ ಅಂತಾನೆ. ಅವನು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಇಷ್ಟಪಡ್ತಾನೆ. ನಾನು ಅವ್ನು ಈಗಿನ ಕಾಲದ ಹುಡುಗ ಏನು ಅಂತ ಅಂದರೆ ಒಂದು ಸ್ವಲ್ಪ ಅವನಿಗೆ ಡೀಸೆಂಟಾಗಿ ಇರು ಅಂತ ಹೇಳ್ತಾನೆ. ಅಂದರೆ ಅವ ಸ್ಕೂಲಿಗೆ ಹೋಗೋವಾಗಿಲ್ಲ. ಅದು ಬಿಟ್ಟರೆ ಈಗ ಟ್ರೈಲರ್ ಎಲ್ಲ ನೋಡ್ತಾನೆ, ಏನಾದ್ರು ಪ್ರೋಗ್ರಾಮ್ ಇದ್ದರೆ ಅದನ್ನೆಲ್ಲ ನೋಡ್ತಿರ್ತಾನೆ. ಏನು ಮಾಡ್ತಾ ಇಲ್ಲ ಅಂತಾನೆ. ಅವನಿಗೆ ಆ್ಯಕ್ಚುಲಿ ಈಗ ನನ್ನ ಜೊತೆನೇ ಇರಬೇಕು ಆ ಥರ ಇಲ್ಲ. ಅವನಿಗೂ ಒಂದು ಖುಷಿ, ನಮ್ಮಮ್ಮ ಇದು ಅಂತ ಹೇಳಿ ನಾನು ಇನ್ನೂ ಜಾಸ್ತಿ ಕೆಲಸ ಮಾಡಿ ಅಥವಾ ಜಾಸ್ತಿ ಕಾಣಿಸ್ಕೊಂಡು ಜಾಸ್ತಿ ಫೇಮ್ ಆದರೆ ಅವನಿಗೊಂಥರ ಖುಷಿ ಅದು. ಸೊ ಹಾಗಾಗಿ ಅವನು ಒಂದು ಒಳ್ಳೆ ಫ್ರೆಂಡ್ ಥರ. ನಾನು ಕೇಳ್ತೀನಿ ಚೆನ್ನಾಗಿದೆಯಾ ಅದು ಅಂತ, ಅಂದರೆ ಜಾಸ್ತಿ ರೇಗ್ಸೋಕ್ಕೆ ಅವ್ನು ಉಲ್ಟಾನೇ ಹೇಳೋದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆವಾಗ ನಾವು ಉಲ್ಟಾ ಅಂದ್ಕೊಡ್ತೀವಿ, ಓ ಚೆನ್ನಾಗಿದೆ ಇದಕ್ಕೆ ಹಿಂಗೆ ಹೇಳ್ತಾ ಇದ್ದಾನೆ, ಹೆಂಗೆ ಕಾಣಿಸ್ತೀವಿ. ಎಲ್ಲೋ ಒಂದೊಂದು ಸಲ ನಾನು ಏನಾದ್ರು ಫೋಟೋಶೂಟ್ಗೆಲ್ಲ ಹೋದಾಗ ಒಂದು ಯಾವುದೋ ರೀಸೆಂಟಾಗಿ ಒಂದೊಂದು ಸ್ಯಾರಿ ಲುಕ್ಕು ಅದೊಂದು ನೋಡಿರಲಿಲ್ಲ. ಅಲ್ಲಿಂದ ನಾವು ಯಾವುದೋ ಕಾಲೇಜ್ಗೆ ಹೋದ್ವಿ, ಅಲ್ಲಿಂದ ಮನೆಗೆ ಹೋದ ಹಿಂಗೆ ನೋಡ್ತಾ ಇದ್ದ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು, ಯಾರು ಮಾಡಿದ್ದು ಮೇಕಪ್ ಹಾಗೆಲ್ಲ ಅಂತಾನೆ. ಇಷ್ಟ ಆದರೆ ಅವನಿಗೆ ಇಷ್ಟ ಆಗೋದು ತುಂಬ ಕಮ್ಮಿ. ಹಾಗೆ ಅಪರೂಪಕ್ಕೆ ಅವನು ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾನೆ. ಇಲ್ಲ ಅಂದ್ರೂ ಹೇಳ್ತಾನೆ, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ. ಹಾಗೆ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ತಾಯಿ ಮಗಗಿಂತ ತುಂಬ ಜಗಳ ಆಡ್ತೀವಿ. ತುಂಬ ಅವ್ನು ನನಗೆ ರೇಗಿಸ್ತಾನೆ, ಹೊಡಿತಾನೆ, ಜಿಂಟ್ತಾನೆ, ತುಂಬ ಹಿಂಸೆ ಕೊಡ್ತಾನೆ. ಮ್ಯಾಮ್ ಇವಾಗ ನಮ್ಮಮ್ಮ ಸೂಪರ್ ಸ್ಟಾರ್ ಆದಮೇಲೆ ನಿಮಗೆ ಬಂದಿದ್ದೆ ಗಿಚ್ಚಿ ಗಿಲಿ ಗಿಲಿ. ಅದರಲ್ಲಂತೂ ಸ್ವಲ್ಪ ನಾವು ಅಂದ್ಕೊಂಡೇ ಇರಲಿಲ್ಲ ನೀವು ಕೂಡ ಇಷ್ಟೊಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ, ಇಷ್ಟು ನೆಕ್ಸ್ಟ್ ಲೆವೆಲಲ್ಲೆಲ್ಲ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ನೀವು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ನಿಮಗೆ ಏನಾದರೂ ಕಷ್ಟ ಏನಾದರೂ ಆಯಿತಾ, ಹೇಗೆ? ಆ ಗಿಚ್ಚಿ ಗಿಲಿ ಗಿಲಿಲಲ್ಲೇ ಸ್ವಲ್ಪ ಹೈಲೈಟ್ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಆ್ಯಕ್ಚುಲಿ ನಾನು ಗಿಚ್ಚಿ ಗಿಲಿ ಗಿಲಿಗೆ ಹೋಗುವಾಗ ನಾನು ಕೆಲಸ ಬಿಟ್ಟು ಹೋಗಿದ್ದೆ. ಗಿಚ್ಚಿ ಗಿಲಿ ಗಿಲಿ ಸ್ಟಾರ್ಟಿಂಗ್ ಹೋದಾಗ ಏನಾಯಿತು, ಅವ್ರು ನನಗೆ ಒಂದೊಂದೇ ಡೈಲಾಗ್ ಇರೋದು ಕೊಡೋರು. ಒಂದು ಡೈಲಾಗಿಗೆ ಇಡೀ ಒಂದು ವಾರ ಹೋಗಬೇಕಿತ್ತು ನಾವಲ್ಲಿ ಅಕ್ಷಯ ಸ್ಟುಡಿಯೋಗೆ ಪ್ರಾಕ್ಟೀಸ್ ಮಾಡೋದು. ಅಯ್ಯೋ ಒಂದೇ ಒಂದು ಡೈಲಾಗ್ ಕೊಡ್ತಾ ಇದ್ದಾರಲ್ಲ, ನಮ್ಮ ಸೂಪರ್ ಸ್ಟಾರಲ್ಲಿ ನೋಡಿದ್ದಾರೆ ಒಂದೊಂದು ಡೈಲಾಗು. ಕೆಲಸ ಬೇರೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾಯಿದ್ರು ನಿಮಗೆ ಅಷ್ಟೇನಿಲ್ಲ, ಏನಕ್ಕೆ ಹೋಗ್ತೀರಾ ಅಂತ. ಇಲ್ಲ, ಕೆಲಸ ಬೇರೆ ಬಿಟ್ಟು ಬಂದಿದ್ದೀನಿ, ಈಗ ಎಲ್ಲರೂ ನಿಂದು ಒಂದೇ ಡೈಲಾಗ್ ಅಂತ ಇದ್ದಾರೆ. ಪರವಾಗಿಲ್ಲ, ನಾನೇನೋ ರಿಸ್ಕ್ ತೊಗೊಳ ಅಂತ ಬಂದಿದ್ದೀನಿ, ಇಲ್ಲಿದು ವರ್ಕ್ ಆಗಲಿಲ್ಲ ನನಗೆ ಇದೇ ಚಾನಲ್ ವಾಪಸ್ ಹೋಗೋಣ. ಹಾಗೆ ಇದ್ದು ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಬೇಜಾರಾಗ್ತಾಯಿತ್ತು. ನಾನು ಹೋಗಿ ಮಾತಾಡ್ತಿದ್ದೆ, ನನಗೆ ಇಷ್ಟೇ ಡೈಲಾಗು, ಇಲ್ಲ ವೆಯ್ಟ್ ಮಾಡಿ ಹಾಗೆ ಹಿಂಗೆ ಅಂತ ಹೇಳೋರು. ಆದ್ರೂ ಓಕೆ ಕೆಲಸ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ, ಇಲ್ಲಿ ಬೇರೆ ಇಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಅಳೋದೆಲ್ಲ ಇತ್ತು. ಆಮೇಲೆ ಯಾವಾಗ ಅದು ಎಮೋಷ್ನಲ್ ಸ್ಕಿಟ್ಟೆಲ್ಲ ಬಂತೋ ಆವಾಗ ಒಂಥರ ಡ್ರಾಸ್ಟಿಕ್ ಚೇಂಜ್ ಥರ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಎಲ್ಲ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಬರ್ತಾಯಿದೆ, ಇದನ್ನು ಚೇಂಜ್ ಮಾಡ್ಕೊಳ್ಳಿ ಹಾಗೆ ಹಿಂಗೆ ಅಂತ ಹೇಳೋರು. ಅದಾದಾಗ ಎಲ್ಲರೂ ನನಗೆ ಬಂದು ವಿಶ್ ಮಾಡಿದರು. ಎಲ್ಲ ಫುಲ್ ನಮ್ಮ ಅಣ್ಣನೇ ಆ್ಯಕ್ಚುಲಿ ಗಿಚ್ಚಿ ಗಿಲಿ ಗಿಲಿ ಹೋದಾಗ ಅಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಅಲ್ವಾ, ನಿನ್ನ ಇಮೇಜ್ ಏನು, ನಿನ್ನ ನ್ಯೂಸ್ ಆ್ಯಂಕರು ಅದೆಲ್ಲ ಡಬಲ್ ಮೀನಿಂಗು ಬೇಡ ಅಂತ ನಮ್ಮ ಅಣ್ಣ ಹೇಳಿದ. ಬಟ್ ಅವನೇನೆ ಅಪ್ಪ ಮಗಳು ಸ್ಕಿಟ್ ಮಾಡಿದಾಗ ಫೋನ್ ಅಳ್ತಾ ಇದ್ದಾನೆ ಫುಲ್ ಅಳ್ತಾ ಇದ್ದಾನೆ. ಅವನು ಮಾತಾಡ್ತಾನೆ ಇಲ್ಲ. ಅಪ್ಪಂದು ನೆನಪಾಗ್ಬಿಟ್ಟು, ಅಂದರೆ ನಮ್ಮ ಅಪ್ಪಂದೇ ನಾನು ರಿಲೇಟ್ ಮಾಡ್ಕೊಂಡು ಮಾಡಿದ್ದಲ್ವ, ನಾನು ಆಚೆ ಕಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವನು ಯಾವತ್ತೂ ಸ್ಟೇಟಸ್ ಹಾಕ್ದವನು, ಅವ್ನ ಸ್ಟೇಟಸ್ ಎಲ್ಲ ಹಾಕಿದ್ದ. ಸೊ ಅದೇ ನೋಡಿ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ನಾನು ಕೆಲಸ ಬಿಟ್ಟು ಬಂದುಬಿಟ್ಟಿದ್ದೀನಿ, ನಂಗೆ ಒಂದೊಂದು ಡೈಲಾಗ್ ಸಿಗ್ತಾಯಿದೆ ಅಂತ ಅಳ್ತಿದ್ದೆ. ಬಟ್ ಪರವಾಗಿಲ್ಲ, ಏನೋ ಬಂದಿದ್ದೀನಿ, ವಾಪಸ್ ಹೋಗೋದು ಇದ್ದೇ ಇದೆಯಲ್ಲ ಅನ್ನೋ ಥರ ಸಮಾಧಾನ ಮಾಡ್ಕೊಂಡಿದ್ದೆ. ಬಟ್ ಅದು ಹೋಗ್ತಾ ಎಲ್ಲ ಚೇಂಜ್ ಆಯಿತು. ಒಂಥರ ಏನೋ ಅದೊಂದು ಸ್ವಲ್ಪ ಹಿಡಿತ ಸಿಕ್ತು ಅನಿಸುತ್ತೆ ನನಗೆ ಆ್ಯಕ್ಟಿಂಗಲ್ಲಿ. ಎಮೋಷ್ನಲ್ ಸ್ಕಿಟ್ಟು ಅದೆಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಬಂತು. ತುಂಬ ರಿಲೇಟ್ ಮಾಡಿಕೊಂಡು ತುಂಬ ಕನೆಕ್ಟ್ ಆಗಿ ಅದು ಬಂದಂಥ ಕಮೆಂಟ್ಸು, ರೆಸ್ಪಾನ್ಸು. ಸೊ ಅಲ್ಲದೆ ಒಂದು ಸಣ್ಣ ಟರ್ನಿಂಗ್ ಪಾಯಿಂಟ್ ಅಂದರೆ ಗಿಚ್ಚಿ ಗಿಲಿ ಗಿಲಿ. ಅದು ನಾನು ರನ್ನರ್ ಆಗ್ತೀನಿ ಅಂತೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ಟಾರ್ಟಿಂಗೆಲ್ಲ ನಿಮ್ದು ಆರ್ಟಿಫಿಷಿಯಲ್ ಆಗಿ ಬರ್ತಾಯಿದೆ ಅಂತೆಲ್ಲ ಹೇಳೋರು. ಪಾಪ ಒಂದೊಂದು ಡೈಲಾಗೇ ಮಾಡ್ತಾ ಇದ್ದವಳು. ಸೊ ರನ್ನರ್ ತನಕ ಹೋಗ್ತೀನಿ ಅಂದರೆ ಅದು ಒಂದು ಆ್ಯಕ್ಟಿಂಗು ಇರ್ಬೋದು, ಅವರು ನನ್ನ ಡೆಡಿಕೇಶನ್ನು ನೋಡಿದ್ದಾರೆ. ನಾನು ಅವಾಗ 2 ವೀಲರಲ್ಲಿ ಓಡಾಡ್ತಾ ಇದ್ದೆ. ಈಗ ಪೆಟ್ರೋಲೆಲ್ಲ ಅಂದರೆ ಕ್ಯಾಬ್ ಬುಕ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ನೈಟೆಲ್ಲ 12 ಗಂಟೆಗೆ 2 ಗಂಟೆಗೆಲ್ಲ 2 ವೀಲರಲ್ಲಿ ಓಡಾಡಿದ್ದೀನಿ. ಗಾಡ್ಸ್ ಗ್ರೇಸ್ ನನಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ. ಸೊ ಅದೆಲ್ಲ ಒಂದು ಎಲ್ಲನೂ ಇರುತ್ತಲ್ವ ಲೆಕ್ಕ, ಎಲ್ಲ ಆ್ಯಡ್ ಆನ್ ಆಯಿತು ಅಂತ ಅನಿಸುತ್ತೆ ನನಗೆ ಗಿಚ್ಚಿ ಗಿಲಿ ಗಿಲಿ. ಮ್ಯಾಮ್ ಇವಾಗ ನಿಮ್ಮ ಸ್ಟ್ರಗಲ್ ಎಲ್ಲ ನೋಡಿದ್ರೆ ಒಂದೊಳ್ಳೆ ಸಕ್ಸಸ್ಸಲ್ಲಿ ಬಂದು ನಿಂತ್ಕೊಂಡಿದ್ದೀರಾ. ಈ ಸಕ್ಸಸ್ಸಿಗೆ ಸಿಂಗಲ್ ಪೇರೆಂಟ್ ಆಗಿ ಎಷ್ಟು ಕಷ್ಟ ಆಯಿತು, ಅಥವಾ ಇದನ್ನು ನೀವು ಹೇಗೆ ತೊಗೊಂಡ್ರಿ? ಓಕೆ, ನೀವು ಇದನ್ನು ಸಕ್ಸಸ್ ಅಂತೀರಾ, ಬಟ್ ನಾನು ಇನ್ನೂ ಅದನ್ನು ಈಗ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಕ್ಸಸ್ಸು ಅದನ್ನು ನಾವು ಹೆಂಗೆ ಡಿಫೈನ್ ಮಾಡ್ತೀವೋ ಗೊತ್ತಿಲ್ಲ. ಅದಕ್ಕೊಂದು ಎಂಡ್ ಅಂತಲೇ ಇಲ್ಲ ಅನಿಸುತ್ತೆ. ಓಕೆ, ಈಗ ನಾನು ನರೇಂದ್ರ ಮೋದಿ ಅವ್ರ ಥರ ಅಷ್ಟು ಇದಾದರೆ ಅದೇ ಸಕ್ಸಸ್ಸಾ, ಅಥವಾ ಅದರ ಆಚೆಗೆ ಇನ್ನೂ ಹಾಗೆ ಅದಕ್ಕೆ ಒಂದು ಬೌಂಡ್ರಿ ಅನ್ನೋದೇ ಇಲ್ಲ. ನಾನು ಇನ್ನೊಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ. ಸೊ
ಅದರಲ್ಲಿ ಇನ್ನೂ ನಾನು ಕೆಲಸ ಮಾಡಬೇಕು, ಇದನ್ನು ಉಳಿಸ್ಕೋಬೇಕು ಅಥವಾ ಬೆಳೆಸಬೇಕು ಅಂದರೆ ಈ ಹಾರ್ಡ್ ವರ್ಕು, ಈ ನಮ್ಮ ಆಲೋಚನೆಗಳು, ಪ್ಲ್ಯಾನಿಂಗ್ ಅದೆಲ್ಲ ನಿರಂತರ ಮಾಡ್ತಾನೆ ಇರಬೇಕು. ಸೊ ಇವತ್ತು ನಾನು ಸಿಂಗಲ್ ಪೇರೆಂಟಾಗಿ ಅನಿಸ್ಬೋದು ನಾನು ಎಲ್ಲ ಟಾಸ್ಕನ್ನು ಹ್ಯಾಂಡಲ್ ಮಾಡ್ತೀನಿ. ಇವತ್ತು ನಾನು ಇಂಟರ್ವ್ಯೂಗೆ ಬಂದೆ, ನಾನು 5 ಗಂಟೆಗೆ ಎದ್ದು ಪೂರಿ ಮಾಡಿ ಅವನಿಗೆ ಸಾಗು ಮಾಡಿ ಬಾಕ್ಸಿಗೆ ಹಾಕಿ ಮಧ್ಯಾಹ್ನ ಇದು ಮಾಡಿ ಎಲ್ಲ ಮಾಡಿ ಬರ್ತೀನಿ. ಬಟ್ ಅದೇ ನನಗೆ ಜಾಸ್ತಿ ತೃಪ್ತಿ ಕೊಡೋದು. ಈಗ ನಾನು ಇಲ್ಲಿ ಬಂದಿದ್ದೀನಿ ಅಂದ್ಬಿಟ್ಟು ನನ್ನ ಮನೆ ಅದೇ ನನಗೆ ತುಂಬ ಇಂಪಾರ್ಟೆಂಟು, ಮಗ ಇಂಪಾರ್ಟೆಂಟು. ಸೊ ಹಾಗಾಗಿ ತೃಪ್ತಿ ಇದೆ ನನಗೆ ನನ್ನ ಕೆಲಸದ ಬಗ್ಗೆ, ನನ್ನ ಫ್ಯಾಮಿಲಿ ಹ್ಯಾಂಡಲ್ ಮಾಡ್ತಾ ಇರೋದ್ರ ಬಗ್ಗೆನೂ ನನಗೆ ತುಂಬ ತೃಪ್ತಿ ಇದೆ. ಸಿಂಗಲ್ ಪೇರೆಂಟಾಗಿ ನನಗೆ ತುಂಬ ಒಂದು ಕಷ್ಟ ಅಂತ ಆಗ್ತಾಯಿಲ್ಲ, ಯಾಕಂದರೆ ಮುಂಚಿಂದನೂ ನಾನು ಡಿಪೆಂಡೆಂಟ್ ಆಗಿರಲಿಲ್ಲ. ಮದುವೆ ಆಗಿ ಐ ಥಿಂಕ್ 1-1.5 ವರ್ಷ ಅಷ್ಟೇ ನಾನು ಡಿಪೆಂಡೆಂಟ್ ಆಗಿದ್ದಿದ್ದು. ಅದಾದಮೇಲೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಉದಯ ನ್ಯೂಸಿಗೆ ಜಾಯ್ನ್ ಆದೆ 2012ಅಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಅರ್ನಿಂಗ್ ಅಂತ ಬರ್ತಾಯಿತ್ತು. ಆವಾಗಲಿಂದನೂ ಕೂಡ ನನ್ನ ಒಂದು ಇರ್ತಿತ್ತು, ಅದು ನಾನು ಅವ್ರಿಗೂ ಕೊಡ್ತಿದ್ದೆ. ಕೆಲವು ಸಲ ನನ್ನ ಖರ್ಚುಗಳು ಎಲ್ಲ ಆಗ್ತಾಯಿತ್ತು, ಕೆಲವು ಸೇವಿಂಗ್ ಎಲ್ಲ ಮಾಡ್ಕೊತಿದ್ದೆ. ಆಮೇಲೆ ಸಂಬಳಗಳು ಜಾಸ್ತಿ ಆಗ್ತಾ ಬಂತು. ಆಗ್ತಾ ಇದ್ದ ಹಾಗೆ ನಾನು ಅದೊಂದಷ್ಟು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದೆ, ನಾನೇ EMI ಪೇ ಮಾಡ್ತಿದ್ದೆ. ಸೊ ಹಾಗಾಗಿ ಮತ್ತು ನಾನು ಎಲ್ಲೋ ಹೋಗಬೇಕು ಅಂದ್ರೂ ಯಾರಿಗೂ ಕಾಯ್ತಾ ಇರಲಿಲ್ಲ, ನಾನೇ ಓಡಾಡ್ತಾ ಇದ್ದೆ ಎಷ್ಟೇ ಕಷ್ಟ ಆದರೂ. ಸೊ ಇವತ್ತಿಗೆ ನನಗದು ಕಷ್ಟ ಅನ್ನಿಸ್ತಾ ಇಲ್ಲ. ಅವಾಗಿಂದನೂ ಕೂಡ ನಾನು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಸೊ ಇವತ್ತೇನೋ ನಾನು ಸಿಂಗಲ್ ಪೇರೆಂಟಾಗಿ ಎಲ್ಲ ನನ್ನ ತಲೆ ಮೇಲೆ ಒಟ್ಟಿಗೆ ಬಿತ್ತು ಅಂತ ಏನಿಲ್ಲ, ಅದು ನನಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು. ಸೊ ಅದರಿಂದ ನಾನೊಂದಷ್ಟು ಸ್ಟ್ರಾಂಗ್ ಆಗಿದ್ದೆ, ಹಾಗಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮ್ಯಾಮ್, ಇವಾಗ ಬಿಗ್ ಬಾಸ್ ಸೀಸನ್ 11 ನೋಡಿದ್ರೆ ಸ್ಟಾರ್ಟಿಗೂ ಮೊದಲು ಎಲ್ಲ ಕಡೆ ಒಂದು ನಿಮ್ಮ ಹೆಸರು ಹರಿದಾಡ್ತಾ ಇತ್ತು. ಈ ಸೀಸನಲ್ಲಿ ಜಾನ್ವಿ ಅವರು ಇರ್ತಾರೆ, ಈ ನ್ಯೂಸ್ ನಿಮಗೂ ಬಂದಿರುತ್ತೆ ಅನ್ಸುತ್ತೆ. ಸೊ ನಿಮ್ಗೆ ಗೊತ್ತಿತ್ತಾ ನೀವು ಹೋಗ್ತಿದ್ದೀರಾ ಅಂತ? ನನಗೆ ಒಂದು 3-4 ಸೀಸನಿಂದ ಅಂತೂ ನನ್ನ ಹೆಸರು ರೆಗ್ಯುಲರಾಗಿ ಬರ್ತಾ ಇರುತ್ತೆ. ನಾನು ಸೀಸನ್ 10ಗೆ ನಾನು ಹೋಗೇ ಬಿಡ್ತೀನೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಫುಲ್ ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಿದ್ದೆ ಕಳಿಸ್ಬಿಡ್ತಾರೆ ಅಂತ. ಆಮೇಲೆ ನನಗೆ ಮಜಾ ಕೆಫೆ ಕೊಟ್ಟರು ಹೋಗಲಿಲ್ಲ. ಸೊ ಈ ಸಲ ನನಗೆ ಗೊತ್ತಿತ್ತು ನಾನು ಹೋಗಲ್ಲ, ನಾನು ಸವಿರುಚಿ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ಯಾರೇನು ಹೇಳಿದ್ರು ಅಯ್ಯೋ ನನ್ನ ಸವಿರುಚಿ ಇದೆ ಎಲ್ಲಿ ಕಳಿಸ್ತಾರೆ ಅಂತ. ಬಟ್ ನನಗೆ ಎಂಡೋಮಾಲಿಂದ ಕರೆದ್ರು, ನಾವು ಚಾನಲ್ ಜೊತೆ ಮಾತಾಡ್ತೀವಿ ಹೋಗ್ತೀರಾ ಅಂತ. ನಾನೇನೋ ಹೋಗ್ತೀನಿ, ಬಟ್ ಚಾನಲ್ ಅವ್ರು ಕಳಿಸಲ್ಲ, ಸವಿರುಚಿ ಇದೆ ನೀವು ಮಾತಾಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಯಾರೇನೇ ಹೇಳಿದ್ರು ನನಗೆ ಗೊತ್ತಿತ್ತಲ್ಲ ನಾನು ಹೋಗಲ್ಲ ಅಂತ. ಬಟ್ ಮುಂದೆ ಕರೆದ್ರೆ ಖಂಡಿತ ಹೋಗ್ತೀನಿ. ಅದು ಒಂದು ಒಳ್ಳೆ ದೊಡ್ಡ ರಿಯಾಲಿಟಿ ಶೋ, ಎಲ್ಲರನ್ನು ತಲುಪುವಂಥ ಶೋ. ಸೊ ನೆಕ್ಸ್ಟ್ ಕರೆದ್ರೆ ಹೋಗ್ತೀನಿ, ಬಟ್ ಗೊತ್ತಿಲ್ಲ ಈಗ ಹೆಂಗಾಗ್ಬಿಡ್ತು. ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳಿದರೆ ಇವ್ರು ಕಳ್ಸೋದು ಬೇಡ, ಯಾಕಂದರೆ ಎಲ್ಲ ಕಡೆ ಬಂದುಬಿಡುತ್ತೆ ಇವ್ರದ್ದು ಕನ್ಫರ್ಮ್ ಆಗಿ. ಯಾಕಂದರೆ ಅದು ಕ್ಯೂರಿಯಾಸಿಟಿ ಅಲ್ವಾ, ಕಂಟೆಸ್ಟೆಂಟ್ಸ್ ಯಾರು ಅಂತ ಅವ್ರು ಅನ್ಕೊಂಬಿಡ್ಬೋದು. ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳ್ತೀನಿ, ಅವಾಗ ಕಳಿಸ್ತಾರೆ. ಖಂಡಿತ ಹೋಗಲ್ಲ ಅಂದರೆ ಪಕ್ಕ ಕಳಿಸ್ತಾರೆ. ಬರಲ್ಲ ಅಂದರೆ ಅವ್ರು ಗ್ಯಾರಂಟಿ ಫೋರ್ಸ್ ಮಾಡ್ತಾರೆ. ಬರ್ತೀನಿ ಅಂದರೆ ಬೇಡ ಇವ್ರನ್ನ ಹೋಲ್ಡ್ ಮಾಡೋಣ ಅಂತಾರೆ. ಮ್ಯಾಮ್, ಇವಾಗ ಸೀಸನ್ 12ಅಲ್ಲಿ ಸುದೀಪ್ ಸರ್ ಇರಲ್ಲ ಅಂದರೆ ಅವರು ನಿರೂಪಣೆ ಮಾಡಲ್ಲ ಅಂತ ಕೇಳಿ ಬರ್ತಾ ಇದೆ. ಆಲ್ರೆಡಿ ಅದು ಕನ್ಫರ್ಮು ಕೂಡ, ಅವ್ರ ಹೆಸರು ಕನ್ಫರ್ಮ್ ಕೊಟ್ಟರು. ನಿಮ್ಮ ಪ್ರಕಾರ ನೆಕ್ಸ್ಟ್ 12ಅಲ್ಲಿ ಇವರು ಇರಬೇಕು ಅನ್ನೋದಾದರೆ ನೀವು ಯಾರ ಹೆಸರನ್ನು ತಗೊಳ್ತೀರಾ? ಇಲ್ಲ, ನನಗೆ ಸುದೀಪ್ ಸರೇ ಇರಬೇಕು. ಯಾಕಂದರೆ ನಾನು ಈಗ ಬಿಗ್ ಬಾಸ್ಗೆಲ್ಲ ಹೋಗ್ತೀನಿ ಅಂತ ಬಂದಾಗ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ನಾನು ಆ ಮನೆಯಲ್ಲಿ ಇರ್ತೀನಿ ಹಾಗೆ. ಆವಾಗ ನಾನು ವೀಕೆಂಡ್ ಬಂದೆ ಸುದೀಪ್ ಸರ್ ಹತ್ರ, ಅದೊಂದು ಇಮ್ಯಾಜಿನೇಷನ್ ನಮ್ಮ ತಲೆನಲ್ಲಿ ಬಂದಿದೆ. ಸೊ ಅವ್ರು ಬಿಟ್ಟು ನಾನು ಯಾರನ್ನು ಅಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಸರೇ ಬರ್ತಾರೆ ಅಂತ ನನಗೆ ಅನ್ನಿಸ್ತಿದೆ, ನನ್ನ ಸಿಕ್ಸ್ ಸೆನ್ಸು. ಅವ್ರೇನೇ ಹೇಳಿರ್ಬೋದು, ಚಾನೆಲ್ ಅವ್ರನ್ನ ಬಿಡಲ್ಲ. ಮೊನ್ನೆ ಇವರು ಬಿಗ್ ಬಾಸ್ ಡೈರೆಕ್ಟರ್ ಪ್ರಕಾಶ್ ಅವ್ರದ್ದು ಕೂಡ ನಾನು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಅವ್ರು ಈ ಸಲನೂ ಮಾಡಲ್ಲ ಅಂತ, ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ನೆಕ್ಸ್ಟು ನಾವು ಕನ್ವಿನ್ಸ್ ಮಾಡ್ತೀವಿ, ನಾವು ಅವರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ಅವರೇ ಇರ್ತಾರೆ. ಅವ್ರ ಜಾಗದಲ್ಲಿ ನಾವು ಯಾರನ್ನೂ ಇಮೇಜ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವರಷ್ಟು ಚೆನ್ನಾಗಿ ಯಾರಿಗೂ ಮಾತಾಡೋಕ್ಕೆ ಬರಲ್ಲ. ನಮ್ಮ ಕನ್ನಡ ಸ್ಟಾರ್ಗಳಿಗೆ ನಾನು ಅದು ಹೇಳಿ, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ, ಒಬ್ರದ್ದು ಡ್ಯಾನ್ಸ್ ಇರುತ್ತೆ. ಈಗ ಸುದೀಪ್ ಸರೇ ಹೇಳಾಗ ನಂಗೆ ಡ್ಯಾನ್ಸ್ ಬರಲ್ಲ ಅಂತಾರೆ ಅವರು. ಬಟ್ ಅವರಷ್ಟು ಮಾತಾಡೋದು, ಅವರಷ್ಟು ಸೆನ್ಸ್ ಆಫ್ ಹ್ಯೂಮರು, ಮತ್ತು ಒಂದು ಒಳ್ಳೆ ಜಡ್ಜ್ ಆಗಿ ಆನ್ ಸ್ಪಾಟಲ್ಲಿ ಅವ್ರು ಕೊಡೋವಂಥ ಎಕ್ಸಾಂಪಲ್ಸು, ಅವರು ಕ್ಯಾರಿ ಮಾಡುವಂಥ ಆ್ಯಟಿಟ್ಯೂಡು, ಅವ್ರ ಡ್ರೆಸ್ಸು, ಅವ್ರ ಹೈಟು, ಅದು ಯಾರೂ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕಂಡ್ರೆ ಒಂದು ಆ್ಯಟಿಟ್ಯೂಡ್ ಇದೆ. ಸುದೀಪ್ ಅಂತಂದರೆ ಒಂದು ಆ್ಯಟಿಟ್ಯೂಡು, ಅದನ್ನು ನೀವು, ಮತ್ತು ಅವ್ರ ಹತ್ರ ನಾಲೆಡ್ಜ್ ಇದೆ. ಸುಮ್ಮನೆ ಅಲ್ಲ ಮನುಷ್ಯ, ಒಬ್ಬ ಆ್ಯಕ್ಟ್ರಾಗಿ ಬಂದಿರೋದಲ್ಲ. ನಾನು ಎಷ್ಟೋ ಸಲ ನಾನು ಅವ್ರಿಗೆ ಹೇಳಿದಾಗೆ, ನಿಮ್ಮ ಮಾತು ನೋಡೇ ಫ್ಯಾನು, ನಿಮ್ಮ ಇಂಟರ್ವ್ಯೂಯಲ್ಲೇ ಫ್ಯಾನು ಅಂತ ಹೇಳಿದಾಗ ಅವ್ರಿಗೆ ಒಂದು ಕ್ವೆಶನ್ ಬಂದು ಇರುತ್ತೆ. ಇವ್ರು ನನಗೆ ಸಿನಿಮಾಗಳಿಗೆ ಫ್ಯಾನ್ ಅಲ್ಲ, ನನ್ನ ಮಾತಿಗೆ ಫ್ಯಾನು ಅಂತ ಅಂದರೆ, ನನ್ನ ಮಾತುಗಳು ನೋಡ್ಕೊಂಬಿಟ್ಟು ಇವ್ರು ನನ್ನ ಸಿನಿಮಾ ನೋಡಲಿಲ್ಲ ಅಂದರೆ ಏನು ಕತೆ ಅನ್ನೋದೆಲ್ಲ ಕ್ವೆಶನ್ ಮಾರ್ಕ್ ಬಂದುಬಿಡುತ್ತೆ ಅವ್ರಿಗೆ. ಸೊ ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಿ, ಒಬ್ಬ ಒಳ್ಳೆ ಆ್ಯಂಕರು ಆಗಿ ಇರೋದು ಅದು ತುಂಬಾ ಕಷ್ಟ.
ಸೊ ಅದು ಅಂಥ ಒಂದು ಟ್ಯಾಲೆಂಟೆಡ್ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು. ಅವ್ರನ್ನ ಬಿಟ್ಟರೆ ನಾವು ಯಾರನ್ನೂ ಊಹೆ ಮಾಡ್ಕೊಳ್ಳಲ್ಲ. ಯಾರನ್ನ ಊಹೆ ಮಾಡ್ಕೊಂಡ್ರು ಪಾಪ ಯಾರೂ ಸೂಟ್ ಆಗಲ್ಲ ಅವ್ರ ಜಾಗದಲ್ಲಿ. ಹೌದು, ಅವ್ರ ಜಾಗದಲ್ಲಿ ಬೇರೆ ಯಾರನ್ನು ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಒಂದು ಫನ್ನಾಗಿ ಹೇಳೋದಾದ್ರೆ, ಇನ್ ಕೇಸ್ ಆ ಪ್ಲೇಸಲ್ಲಿ ಜಾನ್ವಿ ಮೇಡಮ್ ಅವರು ಆ್ಯಂಕರಿಂಗ್ ಮಾಡಿದ್ರೆ ಫುಲ್ ಆ ಸೀಸನಲ್ಲಿ ಬರೀ ಹುಡುಗರು ಇರ್ತಾರೆ ಅನ್ಸುತ್ತೆ. ಇಲ್ಲ ಹಂಗೇನಿರಲ್ವಲ್ಲ. ಈಗ ಬಿಗ್ ಬಾಸ್ ಅದನ್ನ ನಾನು ಸೆಲೆಕ್ಟ್ ಮಾಡೋದಂತ ಆಂಕರ್ ಅಲ್ಲ, ಫುಲ್ ಎಲ್ಲ ಆಡಿಯನ್ಸ್ ಕೂಡ ಕಲರ್ಸ್ ಟೀಮು. ಸೊ ನಾನು ಆ ಜಗಳಗಳನ್ನ ಬಿಡ್ಸಕ್ ಆಗತ್ತಾ ಹೇಳಿ? ನನ್ ಕಂಡ್ರೆ ಎಲ್ಲರೂ ಬೆಲೆ ಕೊಡ್ತಾರೆ ಅನ್ಕೊಂಡಿದ್ದೆ. ಅಲ್ಲ ಮ್ಯಾಮ್, ಆಕ್ಚುಲಿ ನೀವು ಸಖತ್ ಸಾಫ್ಟ್ ಅಂತ ಕೇಳ್ಬಿಟ್ವಿ. ಯಾರಾದ್ರೂ ಹಂಗೆ ಜಗಳ ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಸೀಸನ್ ಇಲ್ಲೇ ಜಗದೀಶ್ ಸರು ಮತ್ತೆ ಚೈತ್ರಾ ಮ್ಯಾಮ್ ಜಗಳ ಆಡೋದನ್ನ ನೋಡಿ, ಆ ಸಿಚುವೇಶನ್ ನೀವಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲ, ನಿಮಗೆ ನಾನು ನೋಡೋದಕ್ಕೆ ಸಾಫ್ಟಾಗಿ ಕಾಣಿಸ್ತೀನಿ ಅಷ್ಟೇ. ನನಗೆ ನಾನು ಇಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ನು ತುಂಬ ಇದಾಗಿ ಮಾತಾಡ್ತೀನಲ್ಲ, ನನಗೂ ಕೋಪ ಬರುತ್ತೆ. ನನಗೆ ಆ್ಯಕ್ಚುಲಿ ನನ್ನ ಜೊತೇಲಿರೋರೆಲ್ಲ ನನಗೆ ಆ ವಾಯ್ಸ್ ಬಂದುಬಿಟ್ರೆ ವಾಯ್ಸ್ ಚೇಂಜ್ ಆಯಿತು, ನಮಗೆ ಭಯ ಆಗ್ತಾ ಇದೆ ಅಂತಾರೆ. ಅಂದರೆ ನನಗೆ ಕೋಪ ಮುಂಚೆ ತುಂಬ ಬರ್ತಿತ್ತು. ಈಗ ನಾನು ತುಂಬ ಹ್ಯಾಂಡಲ್ ಮಾಡ್ತೀನಿ ಮತ್ತು ನಾನು ಪೇಷಂಟಾಗಿರ್ತೀನಿ. ಕಿರ್ಚಾಡೋದು ಅರ್ಚಾಡೋದು ಮಾಡಲ್ಲ. ಸೊ ಅದನ್ನು ಹ್ಯಾಂಡಲ್ ಮಾಡ್ತೀನಿ. ನನ್ನ ಕೋಪ ಬರುತ್ತೆ, ನಾನು ಜೋರಿದ್ದೀನಿ ಅನ್ಕೊಂಬೇಡಿ, ಮೆತ್ತಗೆ ನಗ್ತಾ ಇದ್ದಾಳೆ ಅಂತ ನೀವೇನು ಅಂದ್ರೂ ಅದು ಸ್ವಲ್ಪ ಕ್ಯೂಟ್ ಆಗೇ ಇರುತ್ತೆ ನೋಡೋಕ್ಕೆ. ನಿಮ್ಗೆ ಅನ್ಸುತ್ತೆ ನನ್ನ ನಿಜವಾಗ್ಲೂ ಕೋಪ ಇದ್ದಾಗ ಯಾವಾಗ ನಿಮಗೆ ಗೊತ್ತಾಗತ್ತೆ. ಅದನ್ನು ನೋಡೋಣ, ಬರಲ್ಲ, ಕೋಪನೇ ಬರಲ್ವಾ ಅಂತ. ಅಯ್ಯೋ ಆ್ಯಕ್ಚುಲಿ ನಮ್ಮನೆ ನನ್ನ ಕೋಪ ಅನ್ನೋ ಕಾರಣಕ್ಕೆ ನನ್ನ ಕಂಡ್ರೆ ಮನೇಲಿ ಬೈತಾ ಇದ್ದಿದ್ದು, ಇವಳಿಗೆ ಅತಿ ಕೋಪ, ಇವಳು ಅತಿ ಕೋಪದಿಂದನೇ ಏನಾದ್ರು ತೊಂದರೆ ಮಾಡ್ಕೋತಾಳೆ ಅಂತ. ನನಗೂ ಹಾಗೆ ಇತ್ತು, ಕೋಪ ಬಿ ಪಿ ಹೈ ಆಗಿ ಏನಾರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಅಷ್ಟು ಕೋಪ ಇತ್ತು ನನಗೆ. ಈಗಲೂ ಅಷ್ಟೇ, ನಾನು ಗಟ್ಟಿಯಾಗಿ ಮಾತಾಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಯೂಶ್ವಲಿ ನನಗೆ ಎಲ್ಲರ ಜೊತೆ ಚೆನ್ನಾಗಿರಬೇಕು, ಯಾರ ಮನಸ್ಸು ನೋವು ಮಾಡಬಾರ್ದು ಅನ್ನೋದಿದೆ. ಹಾಗಾಗಿ ನನಗೇನಾದ್ರು ಒಂಚೂರು ಆದರೆ ನಾನು ಸಹಿಸ್ಕೋತೀನಿ. ಅದನ್ನೇನೋ ರಿಯಾಕ್ಟ್ ಮಾಡಿ ಅವ್ರಿಗೆ ಹರ್ಟ್ ಮಾಡೋದಿಲ್ಲ. ಯಾಕಂದರೆ ಹೋದ್ಮೇಲೆ ಅಯ್ಯೋ ಹಂಗೆ ಅನ್ಬಾರ್ದಿತ್ತು, ಪಾಪ ಅವ್ರಿಗೇನೋ ಗೊತ್ತಿಲ್ಲ, ಏಜ್ ಚಿಕ್ಕದು, ಆ ಥರ ಯೋಚನೆ ಮಾಡೋಳು. ಬಟ್ ನಾನು ಜೋರಿದ್ದೀನಿ. ಈ ಸೀಸನಲ್ಲಿ ಹನುಮಂತು ವಿನ್ ಆಗಿರೋದು ಗೊತ್ತಾಯ್ತು. ನಿಮ್ಗೆ ಯಾರು ಫೇವ್ರೇಟ್ ಆಗಿದ್ರು ಮ್ಯಾಮ್ ಕಂಟೆಸ್ಟೆಂಟ್? ಇಲ್ಲ, ನಿಜ ಹೇಳಬೇಕಂದ್ರೆ ಈ ಸೀಸನಲ್ಲಿ ನಂಗೆ ಯಾರೂ ಫೇವ್ರೇಟ್ ಇರಲಿಲ್ಲ. ನಾನು ನೋಡಿದೆ ಸ್ಟಾರ್ಟಿಂಗ್ ಇಲ್ಲ, ಬಟ್ ನಂಗೆ ಯಾರೂ ಕನೆಕ್ಟೇ ಆಗ್ತಿರ್ಲಿಲ್ಲ. ಈ ಸೀಸನ್ನು ಇಷ್ಟನೇ ಆಗ್ತಾ ಇರಲಿಲ್ಲ ನನಗೆ. ನನ್ನ ಲಾಸ್ಟ್ ಸೀಸನ್ ತುಂಬ ಇಷ್ಟ ಆಯಿತು. ಸೀಸನ್ 10 ನನ್ನ ಫೇವ್ರೆಟ್ ಸೀಸನ್ ಅದು. ಅದರಲ್ಲಿ ಸಂಗೀತ, ವಿನಯ್ ಅವರೆಲ್ಲ ಎಷ್ಟು ಇಷ್ಟ ಆಗ್ತಾಯಿದ್ರು ಗೊತ್ತಾ ನನಗೆ, ತುಂಬ ಇಷ್ಟ ಆಗ್ತಾರೆ. ನಾನು ವಿನಯ್ ಅವ್ರನ್ನ ನೋಡೇ ಇರಲಿಲ್ಲ ಮುಂಚೆ. ಅವ್ರು ಹರ ಹರ ಮಹಾದೇವ ಮಾಡಿದರು, ಆ ಸೀರಿಯಲ್ ಹೆಸರು ಗೊತ್ತಿತ್ತು. ಬಟ್ ನಾನು ತುಂಬ ರಿಜಿಸ್ಟರ್ಡ್ ಆಗಿ ಅವ್ರನ್ನ ನೋಡಿರಲಿಲ್ಲ. ಇಲ್ಲೇ ನಾನು ನೋಡಿದ್ದು. ಬಟ್ ಏನೋ ಒಂಥರ ಖುಷಿ ಆಗೋದು, ಅವ್ರದ್ದೆಲ್ಲ ಆ್ಯಟಿಟ್ಯೂಡ್ ಎಲ್ಲ ಚೆನ್ನಾಗಿತ್ತು ಅಂತ. ಆ ಥರ ಎಲ್ಲ ನನಗೆ ಯಾರೂ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಈ ಸಲ ನಾನು ತುಂಬ ರೆಗ್ಯುಲರಾಗಿ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ಎಲ್ಲೋ ಅಲ್ಲಲ್ಲಿ ಒಂಚೂರು ನೋಡ್ತಾ ಇದ್ದೆ. ಸೊ ಹನುಮಂತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಗೆದ್ದಿರೋದು, ಅದು ಒಂದು ಫಸ್ಟ್ ಟೈಮು ಕನ್ನಡ ಬಿಗ್ ಬಾಸಲ್ಲಿ. ಬಹುಶಃ ನನಗನ್ಸಿದ್ದು, ನಾನು ಫುಲ್ ನೋಡಿಲ್ಲ, ನಾನು ನೋಡಿರೋದ್ರಲ್ಲಿ ಅವರು ಯಾರಿಗೂ ಅದೇ ಹರ್ಟ್ ಮಾಡ್ತಿರ್ಲಿಲ್ಲ, ಮತ್ತು ತುಂಬ ಜಗಳ ಆಡೋದು ಮಾಡ್ತಿರ್ಲಿಲ್ಲ ಮನುಷ್ಯ. ಮತ್ತು ಹಾಡು ಹೇಳೋದು, ಆ ಮುಗ್ಧತೆ, ಅವ್ರ ಮಾತು ಬರ್ತಿದೆ ಅಂತ ಹೇಳಿ ಹೋಗ್ಬಿಡೋರು ಬಾತ್ರೂಮ್, ಅದೆಲ್ಲ ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗಿದೆ ಓಟು. ಮತ್ತು ಅವರು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಲ್ವಾ ಸರಿಗಮಪ ಇಂದ. ಬಹುಶಃ ಆ ಓಟು ಅದೆಲ್ಲವೂ ಮ್ಯಾಟ್ರ್ ಆಯಿತು ಅನಿಸುತ್ತೆ. ಬಿಡಿ, ಒಂದು ಸಮುದಾಯಕ್ಕೆ ಒಂದು ಹೆಮ್ಮೆ ಅಲ್ವಾ ಅವರು. ಆ ಸಮುದಾಯ, ಲಂಬಾಣಿ ಸಮುದಾಯದಿಂದ ಅವರು ಗೆದ್ದು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಕೊಟ್ಟರೆ ಇನ್ನೂ ಒಳ್ಳೆಯದು. ಅವ್ರಿಗೆ ಏನಾಗುತ್ತೆ ಅಂದರೆ, ಪಾಪ ಅವರು ಅಲ್ಲಿಂದ ಬಂದು ಸರಿಗಮಪದಲ್ಲಿ ಅಷ್ಟು ಫೇಮ್ ಮಾಡಿಕೊಂಡು ಮತ್ತೆ ಅದನ್ನು ಇಲ್ಲಿ ಬಂದು ಏನೋ ಕಷ್ಟಪಟ್ಟು ಆಟ ಆಡಿ ಅವ್ರು ಗೆದ್ದಿದ್ದಾರೆ ಅಂತ ಅಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಅವ್ರದ್ದು ಮನೆ, ಅವ್ರ ಊರು ಅದೆಲ್ಲ ನೋಡಿದಾಗ ತುಂಬ ಕಷ್ಟದಿಂದ ಬಂದಿದ್ದಾರೆ. ಸೊ ಅವ್ರಿಗೆ ನಿಜವಾಗ್ಲೂ ಅದು ಅಮೌಂಟು ಯೂಸ್ ಆಗುತ್ತೆ, ಆ ಫೇಮು ಅದು ದೇ ಡಿಸರ್ವ್. ಹೌದು ಮ್ಯಾಮ್. ಇವಾಗ ಸ್ವಲ್ಪ ಸಿನಿಮಾ ಬಗ್ಗೆನೂ ಮಾತಾಡ್ಬಿಡೋಣ. ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ಅಲ್ಲೆಲ್ಲ ಕಡೆ ಕೇಳೋದು ಒಂದೇ ಹೆಸರು, ಹುಲಿ ಅಲ್ವಾ? ನಾವು ಹೆಣ್ಣು ಹುಲಿ ಹತ್ರನೇ ಮಾತಾಡ್ತಿದೀವಿ ಅನ್ನಿಸ್ತಿದೆ ನನಗೆ. ಎಲ್ಲರಿಗೂ ಇದೇ ಡೌಟ್ ಬರ್ತಾ ಇದೆ. ನೋಡಿ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಅಲ್ಲ, ಹುಲಿ ಬಗ್ಗೆ ಹೆಣ್ಣು ಹುಲಿ ಏನಾದರೂ ಹೇಳ್ಬೋದಲ್ಲ? ಅವರು ನಮ್ಮ ಡೈರೆಕ್ಟರ್ ಹೇಳ್ಬಿಡ್ತಾರೆ, ಏನು ಬಿಟ್ಕೊಡ್ಬೇಡಿ ಅಂತ. ಸೊ ಅದು ಆ ಹುಲಿ ಆ ಹೆಣ್ಣು ಹುಲಿನ, ಅದು ಗಂಡು ಹುಲಿನ, ಅಥವಾ ಏನು ಎತ್ತ ಅನ್ನೋದು ಆಕ್ಚುಲಿ ಆಡಿಯನ್ಸ್ ಆಗಿ ನೋಡಿದಾಗ ಹೆಣ್ಣು ಹುಲಿದೆ ಏನೋ ಕೆಲಸ ಇದೆ ಅಂತ ಅನ್ಸುತ್ತಾ. ನಾನು ಕಾಣಿಸ್ಕೊಳ್ಳೋದೇ 4 ಸೀನಲ್ಲಿ, ಅದರಲ್ಲೂ ಅನ್ಸಿದ್ಯಾ ನಿಮಗೆ? ಅದಕ್ಕೆ ನಾನು ಖುಷಿ ಪಡ್ಬೇಕಷ್ಟೆ. ಬಟ್ ಗೊತ್ತಿಲ್ಲ, ನೀವು ನೋಡಿ ಸಿನಿಮಾ, ಅದು ಹೆಣ್ಣು ಹುಲಿನ ಅಥವಾ ಬೇರೆ ಹುಲಿಗಳಿದೆಯಾ, ಒಂದೇ ಹುಲಿ ಇದೆಯಾ, 4 ಇದೆಯಾ, 5 ಇದೆಯಾ, ಸೊ ಅದನ್ನು ಹೆಂಗೆ ಹಿಡಿತಾರೆ, ಅದರ ಹಿಂದೆ ಎಷ್ಟು ಆಯಾಮಗಳು, ಎಷ್ಟು ಕಥೆಗಳು, ಎಷ್ಟು ಟ್ವಿಸ್ಟ್ಗಳು
ತೆರೆದುಕೊಳ್ಳುತ್ತೆ ಅನ್ನೋದನ್ನ ನೀವು ನೋಡಬೇಕು ಅಂದರೆ ಫೆಬ್ರವರಿ 7ನೇ ತಾರೀಕು ಸಿನಿಮಾ ನೋಡ್ತೀರಾ ಅಲ್ವಾ ನೀವು? ಖಂಡಿತ ಶೋರ್. ಅದರಲ್ಲೂ ಜಾನ್ವಿ ಮ್ಯಾಮ್ದೊಂದು ಮಿಸ್ ಮಾಡೋಕ್ಕಾಗುತ್ತಾ? ಫಸ್ಟ್ ಸಿನಿಮಾ ಬೇರೆ. ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡಿ ನನಗೆ ಖಂಡಿತ ಮ್ಯಾಮ್, ಖಂಡಿತ. ನೆಕ್ಸ್ಟ್ ಎಷ್ಟು ಸಿನಿಮಾ ಇದೆ ನಿಮ್ಮ ಕೈಲಂತೂ ನಾವು ಕೇಳಕ್ ಹೋಗಲ್ಲ, ಯಾಕಂದ್ರೆ ಅಷ್ಟು ಕ್ಯೂರಿಯಾಸಿಟಿ ನಮಗೂ. ಅಷ್ಟಾದ್ರೂ ಇಲ್ಲ ಅಂದ್ರೆ ಹೇಗೆ, ಎಷ್ಟು ಸಿನಿಮಾ ಬರುತ್ತೆ ಮೇಡಮ್ ಕೈಲಿ ಇನ್ನು ಅಂತ. ಸೊ ಹಾಗಾಗಿ ನಿಮ್ಮ ಸಿನಿಮಾ ಅಧಿಪತ್ರ ಇದೇ ಫೆಬ್ರವರಿ 7ಗೆ ರಿಲೀಸ್ ಆಗ್ತಾ ಇದೆ. ವೇಟ್ ಮಾಡ್ತಾ ಇರೋಂಥ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ? ಓಕೆ, ನನ್ನ ಫ್ಯಾನ್ಸ್ ಅಂದರೆ ಅದು ತುಂಬ ದೊಡ್ಡ ವರ್ಡ್ ಆಗುತ್ತೆ. ಸಿನಿ ಪ್ರೇಮಿಗಳು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಕುಟುಂಬದವರು, ಇಡೀ ಕರ್ನಾಟಕದ ಕುಟುಂಬಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಫೆಬ್ರವರಿ 7ನೇ ತಾರೀಕು ಸಿನಿಮಾ ನೋಡಿ, ಒಂದು ಒಳ್ಳೆ ತಂಡ ಒಂದು ಒಳ್ಳೆ ಸಿನಿಮಾನ ಮಾಡಿದೆ. ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ, ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ. ನಮ್ಮ ಕರಾವಳಿ ಕಲ್ಚರನ್ನು ಕೂಡ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಅದೆಲ್ಲ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಫೆಬ್ರವರಿ 7ನೇ ತಾರೀಕು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ಇದೇ ಥರ ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಮ್ಮ ತಂಡದಿಂದ ಬರುತ್ತೆ. ಖುಷಿ ಆಯಿತು ಮ್ಯಾಮ್ ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಾತಲ್ಲಿ ಆ ಪ್ರೀತಿ ಇತ್ತು, ಅದು ನನಗೆ ತುಂಬಾ ಟಚ್ ಮಾಡಿದೆ. ಥ್ಯಾಂಕ್ಸ್ ಅ ಲಾಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಕೂಡ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.